ಇವತ್ತು ನಾವು ಒಂದು ಅತ್ಯಂತ ಪ್ರಮುಖವಾದಂತಹ ವಿಷಯದ ಬಗ್ಗೆ, ಆತ್ಮಜ್ಞಾನದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಏನು ವಿಷಯದ ಟೈಟಲ್ ಏನು ಅಂತಂದ್ರೆ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅಥವಾ ನಿರ್ವಾಣ ಮಾರ್ಗ ಟೈಟಲ್ ಹಾಕೊಳ್ಳಿ. ಮೋಕ್ಷ ಮಾರ್ಗ. ಈ ಮೋಕ್ಷ ಮಾರ್ಗ ಹೇಗಿರಬೇಕು ಅನ್ನೋದನ್ನ ಯಾರು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಯಾವ ರೀತಿಯ ಈ ಮೋಕ್ಷ ಮಾರ್ಗದ ಬಗ್ಗೆ, ಸಾಧನೆಯ ಬಗ್ಗೆ ತಿಳಿಸಿದ್ದಾರೆ ಅನ್ನೋದನ್ನು ನಾವು ಇವತ್ತು ಹಂತ ಹಂತವಾಗಿ ತುಂಬಾ ವಿಸ್ತಾರವಾಗಿ ಅದನ್ನ ನೋಡ್ತಾ ಹೋಗೋಣ. ಸ್ವಲ್ಪ ವಿಸ್ತಾರವಾಗಿ ಹೋದಾಗಲೇ ನಮಗೆ ಅದರ ಒಳಗಿನ ತಿರುಳು ಅರ್ಥ ಆಗ್ತದೆ. ಮೊದಲನೇದಾಗಿ ಏನು ನಿರ್ವಾಣ ಮಾರ್ಗ ಅಥವಾ ಸಾಧನ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಏನು? ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿದ್ದೇನೆಂದ್ರೆ ಮೋಕ್ಷ ಅಂದ್ರೆ ಅವರು ಸತ್ತ ಮೇಲೆ ಮೋಕ್ಷಕ್ಕೆ ಹೋದ್ರು ಅಲ್ವಾ? ಅಥವಾ ಅವ್ರು ಸತ್ತ ಮೇಲೆ ಎಷ್ಟೋ ಜನ ಮೋಕ್ಷಕ್ಕೆ ಹೋಗ್ಲಿ ಅಂತ ಹೇಳಿ ಎಷ್ಟೋ ಸೇವೆಗಳನ್ನ ಮಾಡೋದು, ದಾನ ಧರ್ಮ ಹೀಗೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ನಿಜವಾದ ಅರ್ಥ ಯಾವುದು ಅಂತಂದ್ರೆ ಮೋಕ್ಷ ಅನ್ನೋದು ಸತ್ತ ಮೇಲೆ ಸಿಗುವಂಥದ್ದಲ್ಲ. ಸತ್ತ ಮೇಲೆ ಸಿಗುವಂಥದ್ದಲ್ಲ. ಮನುಷ್ಯ ತಾನು ಬದುಕಿದ್ದಾಗಲೇ ಸಾಧನೆಯ ಮೂಲಕ ತಾನು ಪಡೆಯುವಂಥದ್ದು, ಹೊಂದಬೇಕಾದಂತಹ ಸ್ಥಿತಿ. ಯಾರು ಬದುಕಿದ್ದಾಗ ಮೋಕ್ಷವನ್ನು ಸಂಪಾದನೆ ಮಾಡಿದ್ದಾನೆ ಅವನು ಮಾತ್ರ ಮೋಕ್ಷವನ್ನು ಹೊಂದಿದ ಅಂತಾನೆ ಹೊರತು, ಅರ್ಥವೇ ಹೊರತು ಸತ್ತ ಮೇಲೆ ಸಿಗುವಂಥದ್ದಲ್ಲ. ಮೋಕ್ಷ ಅನ್ನೋದು ಬದುಕಿದ್ದಾಗ ಸಾಧಿಸಬೇಕಾದದ್ದು. ಮೋಕ್ಷ ಅನ್ನೋದ್ರೇನೋ ಬದುಕಿದ್ದಾಗ ಬರ್ಕೊಳ್ಬೇಕು, ಬದುಕಿದ್ದಾಗ ಸಾಧಿಸಬೇಕಾದದ್ದು. ಸತ್ತ ಮೇಲೆ ಸಿಗುವುದಲ್ಲ. ಸತ್ತ ಮೇಲೆ ಯಾವುದು ಸಿಗುವಂಥದ್ದಲ್ಲ. ಸತ್ತ ಮೇಲೆ ಏನೋ ಎಲ್ಲ ಮುಗಿದು ಹೋಗಿದೆ. ಸತ್ತ ಮೇಲೆ ಸಿಗೋದಲ್ಲ. ಇದ್ದಾಗಲೇ ಸಾಧಿಸಬೇಕಾದದ್ದು ಮೋಕ್ಷ. ಅದೇ ಯಾವುದು ನಿರ್ವಾಣ. ಇನ್ನೇನು ಸಹ ಆದ್ರೆ ಆ ಸಾಧನೆಯನ್ನ ಹೇಗೆ ಮಾಡೋದು? ಸಾಧನೆಯನ್ನು ಮಾಡ್ಲಿಕ್ಕೆ ನಮ್ಮ ಹತ್ರ 5 ಅಸ್ತ್ರಗಳಿದ್ದಾವೆ. ನಿರ್ವಾಣವನ್ನ ಸಾಧಿಸ್ಲಿಕ್ಕೆ ನಮ್ಮ ಹತ್ರ ಏನಿದೆ? 5 ಅಸ್ತ್ರಗಳಿದ್ದಾವೆ. ಯಾವುದು? 5 ಫಿಂಗರ್ ಕಾನ್ಸೆಪ್ಟ್. ಯಾವುದು? ದೇಹಕ್ಕೆ ಏನ್ ಬೇಕೋ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಾಂಗತ್ಯ ಬೇಕು. ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು. ನಮ್ಮ ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ಒಳಗಿರುವ ಪರಮಾತ್ಮನಿಗೆ ಏನ್ ಬೇಕು? ಸೇವೆ ಬೇಕು. ಜಗತ್ತಿನ ಲೋಕ ಕಲ್ಯಾಣಕ್ಕಾಗಿ ನಿಷ್ಕಾಮ ಕರ್ಮ ಸೇವೆ ಮಾಡಬೇಕು. ಆತ್ಮದ ಸೇವೆ, ಸರ್ವಾತ್ಮನ ಸೇವೆ ಮಾಡಬೇಕು. ಇದು ಮೋಕ್ಷದ ಮಾರ್ಗ. ಈ ದಾರಿಯಲ್ಲಿ ಇಷ್ಟೆಲ್ಲ ಮಾಡಿದ ತಕ್ಷಣ ನಾವು ಪರಿಪೂರ್ಣ ಆಗ್ಬಿಡ್ತೀವ? ಇಲ್ಲ, ಇಷ್ಟಕ್ಕೆ ನಾವು ಪರಿಪೂರ್ಣ ಆಗೋದಿಲ್ಲ. ಇದರಲ್ಲಿ ನಮ್ಮ ಎಡೆರು ತೊಡರುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆ ಸಾಧನೆಯಲ್ಲಿ ನಾವು ಜ್ಞಾನ ಸಂಪಾದನೆಯ ಮೂಲಕ ನಮ್ಮ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ತಾ ಎಲ್ಲಿ ಎಡವಿ ಬೀಳದ ಹಾಗೆ ನಾವೇನ್ ಮಾಡ್ಬೇಕು? ಸಾಧನೆಯನ್ನ ತಗೊಂಡು ಹೋಗ್ಬೇಕು. ಸಾಧನೆಯನ್ನ ತಗೊಂಡು ಹೋಗ್ಬೇಕು. ಪ್ರತಿಯೊಬ್ಬ ಸಾಧಕನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಕೆಲವು ವಿಚಾರಗಳ ಬಗ್ಗೆ ಆದಿಶಂಕರಾಚಾರ್ಯರು ಏನ್ ಹೇಳಿದ್ದಾರೆ ಮೋಕ್ಷ ಮಾರ್ಗದ ಬಗ್ಗೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಆಯ್ತಾ? ಈ 5 ಅಸ್ತ್ರಗಳನ್ನ ಇಟ್ಟುಕೊಂಡು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಪ್ರತಿ ಕ್ಷಣ, ಪ್ರತಿ ನಿಮಿಷ ಜಾಗೃತ ಸ್ಥಿತಿಯಲ್ಲಿ ನಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಬೇಕಾದಂಥದ್ದು. ಹಾಗಾಗಿ 4 ಸಾಧನಾ ಚತುಷ್ಟಯ. ಸಾಧನಾ ಚತುಷ್ಟಯ ಏನು? ಚತುಷ್ಟಯ ಅಂದ್ರೇನು? 4. ಈ 4 ನಾವು ಫಾಲೋ ಮಾಡಬೇಕು. ಸಾಧನೆಯ ದಾರಿಯಲ್ಲಿ 4 ಫಾಲೋ ಮಾಡಬೇಕು. ಏನದು 4? ಬರ್ಕೊಳ್ಬೇಕು. ಒಂದನೇದು ವಿವೇಕ. ವಿವೇಕ. ಎರಡನೇದು ವೈರಾಗ್ಯ. ಮೂರನೇದು ಷಟ್ ಸಂಪತ್ತಿ. ಷಟ್ ಸಂಪತ್ತಿ. 4ನೇದು ಮುಮುಕ್ಷತ್ವ. ಒಂದನೇದು ವಿವೇಕ, ಎರಡನೇದು ವೈರಾಗ್ಯ, ಮೂರನೇದು ಷಟ್ ಸಂಪತ್ತಿ, 4ನೇದು ಮುಮುಕ್ಷತ್ವ. 4ನೇದೇನೋ ಮುಮುಕ್ಷತ್ವ. ಹಾಗಂದ್ರೆ ಏನು? ಹಾಗಂದ್ರೆ ಏನು ಅನ್ನೋದನ್ನ ಈಗ ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಹಾಕಿ ಹೆಡ್ಲೈನ್ ಹಾಕಿ. ಮೊದಲನೇದು ವಿವೇಕ. ವಿವೇಕ ಅಂದ್ರೆ ಏನು? ಎಲ್ಲೆಲ್ಲೆಲ್ಲ ವಿವೇಕ ಕೆಲಸ ಮಾಡ್ತಾ ಇದೆ, ನಮಗೆ ಇರಬೇಕಾದ ವಿವೇಕ ಏನು? ಅದರ ಬಗ್ಗೆ ನಾವು ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ವಿಸ್ತಾರವಾಗಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ದು ಬರೀ ಅದು ಪಾಠಕ್ಕೆ ಮಾತ್ರ ಸೀಮಿತ ಆಗಿರುತ್ತದೆ. ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಯಾವುದೇ ಜ್ಞಾನ ಇರಲಿ, ನಾವು ಅಳವಡಿಸಿಕೊಂಡಾಗ ಮಾತ್ರ ಅದು ಸಾರ್ಥಕವೇ ಹೊರತು ಕೇಳಿ ಬಿಟ್ರೆ ಅದು ಜ್ಞಾನ ಆಗುವುದು.
ಅದು ಸಾರ್ಥಕ ಅಲ್ಲ. ಹಾಗಾಗಿ ಈ ಸೃಷ್ಟಿಯಲ್ಲಿ ನಿತ್ಯವಾದದ್ದು ಇದೆ, ಅನಿತ್ಯವಾದದ್ದು ಕೂಡ ಇದೆ. ನಿತ್ಯವಾದದ್ದು ಇದೆ, ಅನಿತ್ಯವಾದದ್ದು ಅಂದ್ರೆ ಸತ್ಯವಾದದ್ದು ಇದೆ, ಅಸತ್ಯವಾದದ್ದು ಇದೆ. ಸತ್ಯವಾದದ್ದು ಅಂತಂದ್ರೆ ಏನು? ಶಾಶ್ವತವಾದದ್ದು, ಯಾವಾಗಲೂ ಇರುವುದು. ಹಾಗೆಯೇ ಅಸತ್ಯವಾದದ್ದು, ಅನಿತ್ಯವಾದದ್ದು ಅಂದ್ರೆ ಅಶಾಶ್ವತವಾದದ್ದು, ತಾತ್ಕಾಲಿಕವಾದದ್ದು, ಒಂದು ದಿನ ಅದಕ್ಕೆ ನಶಿಸಿ ಹೋಗುವಂಥದ್ದು. ಎರಡೂ ಇದೆ. ಈ ಎರಡರ ಬಗ್ಗೆ ನಮಗೆ ಗಮನ ಇರಬೇಕು. ಮುಕ್ತಿಯನ್ನ ಬಯಸುವ ಧ್ಯಾನ ಸಾಧಕರಿಗೆ ಮುಖ್ಯವಾಗಿ ಈ ಅರಿವು ಅನ್ನೋದು ಅತ್ಯಂತ ಅತ್ಯಂತ ಅವಶ್ಯಕ. ಯಾವುದು ಶಾಶ್ವತ, ಯಾವುದು ಅಶಾಶ್ವತವಾದುದು, ಯಾವುದು ತಾತ್ಕಾಲಿಕ, ಯಾವುದು ಶಾಶ್ವತವಾದುದು ಎನ್ನುವ ಅವಗಾಹನೆ ಕಡ್ಡಾಯವಾಗಿರಬೇಕು, ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ತಾತ್ಕಾಲಿಕವಾಗಿರುವುದು ಯಾವಾಗಲೂ ತಾತ್ಕಾಲಿಕವೇ, ಸ್ವಲ್ಪ ಸಮಯ ಇರುವುದಷ್ಟೇ. ಅದರಿಂದ ಬರುವ ಫಲಿತಾಂಶ ಕೂಡ ಏನಾಗಿರ್ತದೆ? ಸ್ವಲ್ಪ ಸಮಯಕ್ಕೆ, ಕೇವಲ ಕ್ಷಣಿಕವಾಗಿ ಮಾತ್ರ ಇರ್ತದೆ. ಅದು ಇರುವಷ್ಟು ಸಮಯಕ್ಕೆ ಮಾತ್ರ. ಅದು ಶಾಶ್ವತವಾದ ಫಲಿತಾಂಶ ಅಲ್ಲ. ಆದರೆ ಶಾಶ್ವತವಾಗಿರುವುದರಿಂದ ಏನ್ ಸಿಗ್ತದೆ? ಶಾಶ್ವತವಾದ ಫಲಿತಾಂಶ ಶಾಶ್ವತವಾಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಾವು ಮಾಡುವ ಕೆಲಸಕ್ಕೆ ಶಾಶ್ವತ ಫಲಿತಾಂಶಗಳನ್ನು ಬಯಸ್ತಾರೆ. ಯಾಕೆಂದ್ರೆ ಕಷ್ಟಪಟ್ಟು ಸಾಧಿಸುವುದರ ಫಲಿತ ಸ್ವಲ್ಪ ಕಾಲ ಇದ್ರೆ ಏನು ಪ್ರಯೋಜನ ಇಲ್ಲ. ಬಹಳ ಬಹಳ ಪ್ರಯತ್ನ ಮಾಡಿದ, ಬಹಳ ಪ್ರಯತ್ನ ಮಾಡಿ ಆ ಏನು ಮಾಡಬಾರದೆಲ್ಲ, ಈ ತುಂಬಾ ತುಂಬಾ ಪ್ರಯತ್ನ ಮಾಡಿ ಏನದ ಚೀಫ್ ಮಿನಿಸ್ಟರ್ ಆದ, ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮಾರನೇ ದಿವಸನೇ ಇಳಿದ್ಬಿಟ್ಟ. ಏನು ಪ್ರಯೋಜನ ಅಲ್ಲ? ಇನ್ನೇನು ಅಧಿಕಾರ ಸ್ವೀಕಾರ ಮಾಡಿ ಮೇಲೆ ಹೋಗಿ ಕೂತ ಮಾರನೇ ದಿವಸನೇ ಅಧಿಕಾರದಿಂದ ಕೆಳಗಿಳಿದ ಅಲ್ವಾ? ಏನನ್ನ ಸಾಧಿಸಿದೆ? ಅಷ್ಟೆಲ್ಲಾ ಕಷ್ಟಪಟ್ಟು ಪ್ರಯತ್ನ ಮಾಡಿ ಅದನ್ನು ಪಡೆದು ಕೂಡ ಕೊನೆಗೇನಾಯ್ತು? ಶಾಶ್ವತವಾಗಿ ಸಿಗಲಿಲ್ಲ. ಒಂದೇ ದಿನಕ್ಕೆ ಇಳಿದು ಬಂದ. ಹಾಗೆ ನಾವು ಎಷ್ಟೆಲ್ಲಾ ಕಷ್ಟಪಟ್ಟು ಶ್ರಮವಹಿಸಿ ಪಡಿತಾ ಇದ್ದೀವಿ ಯಾವುದನ್ನ? ಅಶಾಶ್ವತವಾದದನ್ನ, ಒಂದು ದಿನ ಬಿದ್ದು ಹೋಗುವಂತದ್ದನ್ನ, ಕೆಲವೇ ಸಮಯದಲ್ಲಿ ಮುಗಿದು ಹೋಗುವಂತದ್ದನ್ನ. ಹಾಗಾಗಿ ಯಾರಾದ್ರೂ ಆನಂದವನ್ನು ಬಯಸ್ತಾ ಇದ್ದಾರೆ, ಆನಂದವನ್ನು ಹೊಂದಲು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದಾರೆ, ವಸ್ತುಗಳನ್ನ ವಾಹನಗಳನ್ನ ಹೊಂದುತ್ತಾ ಇದ್ದಾರೆ. ಹಾಗೆ ಸಂಪಾದಿಸುವುದರ ಮೂಲಕ ಆನಂದ ಹೊಂದಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಹೆಚ್ಚು ಯಾವುದರ ಹಿಂದೆ ಬೀಳ್ತಾರೆ? ಹಣದ ಹಿಂದೆ ಬೀಳ್ತಾರೆ. ಚಿನ್ನ ಆಭರಣಗಳನ್ನ, ವಸ್ತುಗಳನ್ನ ತೆಗೆದುಕೊಂಡ್ರೆ ಅವುಗಳ ಆನಂದವನ್ನು ಹೊಂದಬೇಕಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಹಣ ಸಿಕ್ತು, ಎಷ್ಟು ಸಿಕ್ತು? ಅವನಿಗೆ ತೃಪ್ತಿ ಆಯ್ತಾ? ಇಲ್ಲ. ಲಕ್ಷ ಬಂದ್ರೆ ಇನ್ನೊಂದು ಲಕ್ಷ ಬೇಕು ಅನ್ನೋ ಆಸೆ. 5 ಲಕ್ಷ ಬೇಕು ಅಂದ್ರೆ ಇನ್ನೂ 10 ಲಕ್ಷ ಬೇಕು. ಕೋಟಿ ಆದ್ರೆ ಇನ್ನೂ ಎಷ್ಟೋ ಕೋಟಿ ಬೇಕು ಅನ್ನೋ ಆಸೆ. ಅದು ಕೊನೆ ಇಲ್ಲ. ಅಂದ್ರೆ ದುಡ್ಡಿನಿಂದವೂ ಕೂಡ ಎಷ್ಟು ಸಂಪಾದನೆ ಮಾಡಿದರೂ ಹಣದಿಂದ ಸುಖ ಅನ್ನೋದು ಸಿಗಲು. ಮದುವೆ ಆಗ್ಬೇಕು ಅನ್ಕೊಂಡ, ಯಾಕೆಂದ್ರೆ ಮದುವೆಯಿಂದ ಆನಂದ ಸಿಗ್ತದೆ ಅಂತ ಹೇಳಿ ವಿವಾಹವಾಗ್ತಾನೆ. ಆದರೂ ಯಾವಾಗ್ಲೂ ಕೂಡ ಅವರು ಹೊಂದುವ ಆನಂದ ತಾತ್ಕಾಲಿಕವಾಗಿರ್ತದೆ. ಮದುವೆ ಆದ ಆಮೇಲೆ ಮಕ್ಕಳನ್ನು ಪಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ, ಮಕ್ಕಳಾಗ್ಲಿಲ್ಲ ಅಂದ್ರೆ ಅದಕ್ಕಾಗಿ ಒದ್ದಾಡಿದ. ಹೋಗ್ಲಿ ಮಕ್ಕಳಾದ್ರ ಅವು ನೆಟ್ಟಗೆ ಏನು ವರ್ತನೆ ಮಾಡ್ತಾ ಇಲ್ಲ, ಏನು ಬೆಳೀತಾ ಇಲ್ಲ, ಓದ್ತಾ ಇಲ್ಲ, ಅವು ಬಗ್ಗೆ ಟೆನ್ಷನ್. ಅಂದ್ರೆ ಎಲ್ಲವೂ, ಕೆಲವರಿಗೆ ಪದವಿಗಳು ದೊರೆತಿದೆ, ಆನಂದ ಅನ್ಕೊಳ್ತಾರೆ, ಪದವಿಗಳನ್ನ ಸಂಪಾದಿಸ್ತಾರೆ. ಆದ್ರೆ ಆ ಪದವಿಗಳಿಂದ ಅವರು ಹೊಂದುವ ಆನಂದ ಕೂಡ ತಾತ್ಕಾಲಿಕ, ಸ್ವಲ್ಪ ಸಮಯ. ಕೆಲವರು IAS ಆಗ್ತಾರೆ, IPS ಆಗ್ತಾರೆ, CM ಆಗ್ತಾರೆ, PM ಆಗ್ತಾರೆ, ಏನೆಲ್ಲ ಆಗ್ತಾರೆ. ಆ ಪದವಿ ಎಲ್ಲಿಯವರೆಗೆ? ಈ ಭೂಮಿಯಲ್ಲಿ ಇರುವವರೆಗೆ ಅವರಿಗೆ ಮಾನ ಸನ್ಮಾನಗಳು ಆಗ್ತಾ ಇರ್ಬೋದು. ನೂರಾರು, ಸಾವಿರಾರು, ಲಕ್ಷಾಂತರ ಜನ ಫಾಲೋವರ್ಸ್ ಇರ್ಬೋದು. ತುಂಬಾ ದೊಡ್ಡ ಸೆಲೆಬ್ರಿಟಿ ಹೋದ್ರೆ ಸಾಕು ಅವರಿಗೆ. ಅಷ್ಟು ದೊಡ್ಡ, ನಾವೆಲ್ಲ ಅನ್ಕೊಂತೀವಿ ಎಂತ ದೊಡ್ಡ ವ್ಯಕ್ತಿಗಳಪ್ಪ, ಎಂತ ದೊಡ್ಡ ವ್ಯಕ್ತಿಗಳು. ನಿಜವಾಗ್ಲು ಎಷ್ಟು ಅಧಿಕಾರ ಇದೆ, ಎಷ್ಟು ದುಡ್ಡಿದೆ, ಎಷ್ಟು ಜನಬಲ ಇದೆ, ಎಷ್ಟು ಸಂಪತ್ತಿದೆ, ಎಂತ ದೊಡ್ಡ ವ್ಯಕ್ತಿಗಳು. ನಿಜವಾಗಲು ಈ ಅದು ಆ ದೊಡ್ಡತನ ಅನ್ನೋದು ಲೌಕಿಕವಾದದ್ದು, ಕೇವಲ ಈ ಜಗತ್ತಿಗೆ ಸೀಮಿತವಾದದ್ದೇ ಹೊರತು, ಇದ್ದಷ್ಟು ದಿವಸಕ್ಕೆ ಹೊರತು ಅದು ಶಾಶ್ವತವಾದದ್ದಲ್ಲ. ಅದೇ ಹಿಮಾಲಯದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದ, ಯಾರಿಗೂ ಗೊತ್ತಿಲ್ಲ ಅವನು.
ಸಾಧನೆ ಮಾಡ್ತಾ ಇದ್ದಾನೆ, ಆತ್ಮಜ್ಞಾನ ಸಂಪಾದನೆ ಮಾಡಿದ್ದಾನೆ. ಬ್ರಹ್ಮಜ್ಞಾನ, ಅಖಂಡವಾದ ಧ್ಯಾನ ಸಾಧನೆ ಮಾಡ್ತಾ ಇದ್ದಾನೆ. ಮಾಡಿದ. ಯಾರು ಗುರುತಿಸ್ಲಿಲ್ಲ ಅವನಿಗೆ. ಜನ ಬೆಲೆ ಇಲ್ಲ, ದುಡ್ಡಿನ ಬೆಲೆ ಇಲ್ಲ, ಹಣದ ಬೆಲೆ ಇಲ್ಲ, ಯಾರು ತನ್ನವರು ಅಂತ ಇಲ್ಲ. ಒಬ್ಬನೇ ಯಾವ ಸುಖದ ಭೋಗದ ಯಾವುದೂ ಇಲ್ಲ ಅವನಿಗೆ. ಮೇಲೆ ಮೇಲೆ ಅವನಷ್ಟು ದೊಡ್ಡ ಸೆಲೆಬ್ರಿಟಿನೇ ಇಲ್ಲ. ಅವನಿಗೆ ಸಿಗುವ ಮಾನ ಸಮ್ಮಾನಗಳು, ಅವನಿಗೆ ಸಿಗುವಂತಹ ಪದವಿಗಳು, ಅದಕ್ಕೆ ನೀನು ಹೊರೆ ಹಚ್ಚಲಿಕ್ಕೆ ಸಾಧ್ಯವೇ? ಅದು ಶಾಶ್ವತವಾದದ್ದು ಪರ್ಮನೆಂಟ್ ಆದದ್ದು. ಮೇಲೆ ಸಿಗುವ ಸನ್ಮಾನ ತುಂಬಾ ತುಂಬಾ ಗೌರವ ಸಿಗ್ತದೆ. ಇದಕ್ಕೆ ಮುಖ್ಯ ಕಾರಣ, ಯಾವುದರಿಂದ ಮಾನವ ಆನಂದ ಹೊಂದಬೇಕು ಅಂತ ಪ್ರಯತ್ನಿಸುತ್ತಾನೋ ಅದೆಲ್ಲ ಅಶಾಶ್ವತವಾದದ್ದು, ತಾತ್ಕಾಲಿಕವಾದದ್ದು. ಆದರೆ ಯಾವಾಗಲೂ ದೂರವಾಗುವುದು, ಅದೃಶ್ಯವಾಗುವುದು. ಆದ್ದರಿಂದ ತಾತ್ಕಾಲಿಕವಾದ ವಿಷಯಗಳಿಂದ ಬರುವ ಆನಂದ ಶಾಶ್ವತವಾಗಿರುವುದು ಹೇಗೆ ಸಾಧ್ಯ ಅಲ್ವಾ? ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ಶಾಶ್ವತವಾಗಿರುವಂತಹ ಮಾನವ ಶಾಶ್ವತವನ ಆನಂದವನ್ನು ಹೊಂದಬೇಕು ಎಂದಾಗ ಶಾಶ್ವತವನ್ನೇ ಆಶ್ರಯಿಸಬೇಕು. ಶಾಶ್ವತವನ್ನ ಪಡೆಯುವ ಪ್ರಯತ್ನ ಮಾಡಬೇಕು. ಶಾಶ್ವತವಾದದ್ದು ಹೊಂದಬೇಕೆಂದರೆ ಪ್ರಯತ್ನಿಸಬೇಕೆಂದ್ರೆ, ಆಶ್ರಯಿಸಬೇಕೆಂದ್ರೆ ಮೊದಲು ಶಾಶ್ವತ ಯಾವುದು, ಅಶಾಶ್ವತ ಯಾವುದು ತಿಳಿದುಕೊಳ್ಳಬೇಕು. ಅದರಿಂದಲೇ ಯಾವುದು ನಿತ್ಯ, ಯಾವುದು ಅನಿತ್ಯ ಎನ್ನುವ ವಿವೇಕ ಮುಮುಕ್ಷುವಿಗೆ ಅತ್ಯಂತ ಅಗತ್ಯವಾದದ್ದು. ಆ ವ್ಯತ್ಯಾಸ ತಿಳಿದೇ ಹೋದರೆ ಅನಿತ್ಯವಾದದನ್ನೇ ನಿತ್ಯವಾದದ್ದು ಎಂದು ತಿಳಿದು ಏನ್ ಮಾಡ್ತಾನೆ? ಅದರ ಹಿಂದೆ ಬೀಳ್ತಾನೆ. ಎಲ್ಲ ರೀತಿಯ ಪ್ರಯತ್ನ ಪಟ್ಟು ಅದನ್ನ ಪಡೆದು ಅನುಭವಿಸ್ತಾನೆ. ಆದರೆ ಅದು ಅಶಾಶ್ವತವಾದದ್ದು. ಇಡೀ ಜನ್ಮವೇ ವ್ಯರ್ಥ. ಏನನ್ನೋ ಪಡೆಯಲಿಕ್ಕೆ ಹೋಗಿ ಏನನ್ನೋ ಪಡೆದು ಅದರಲ್ಲೇ ಬಿದ್ದು ಅದರಲ್ಲೇ ಅನುಭವಿಸಿ ಕೊನೆಗೆ ಏನೂ ಸಿಗಲಿಲ್ಲ. ಕೊನೆಗೆ ನಿರಾಶೆಗೆ ಒಳಗಾಗ್ತಾನೆ. ಅದಕ್ಕಾಗಿ ಆದಿಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ? ವಿವೇಕದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯಲ್ಲಿ ಭಗವಂತ ಒಬ್ಬನೇ ನಿತ್ಯವಾದವನು. ಈ ಸೃಷ್ಟಿಯಲ್ಲೇ ಭಗವಂತ ಒಬ್ಬನೇ ನಿತ್ಯವಾದವನು, ಶಾಶ್ವತವಾದವನು. ಭಗವಂತನನ್ನ ಬಿಟ್ಟು ಬೇರೆ ಎಲ್ಲ ಏನಿದೆ ಪ್ರಕೃತಿ ಎಲ್ಲವೂ ಅಶಾಶ್ವತವಾದದ್ದು. ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಜಗತ್ತು ಮಿಥ್ಯವಾದದ್ದು, ಇದು ಶಾಶ್ವತ ಅಲ್ಲ. ಇದು ಆ ಭಗವಂತನನ್ನ ಆತ್ಮ ಅಂತ ಕರೀತಾ ಇದ್ರಿ ನೋಡಿ. ಆದಿಶಂಕರಾಚಾರ್ಯರು ಹುಟ್ಟಿ ಎಲ್ಲರ ಹಾಗೆ ಅವರು ಮದುವೆಯಾಗಿ ಸಂಸಾರಿಯಾಗಿ ಅವ್ರ ಜೀವನ ಏನಿದೆ ಅವ್ರು ನೋಡ್ಕೊಂಡು ಹೋಗಿದ್ರೆ ಇವತ್ತು ಯಾರು ಆದಿಶಂಕರಾಚಾರ್ಯರು ಇವತ್ತು ಯಾರು ಅವರ ಬೋಧನೆಗಳನ್ನ ಅವರ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರು? ಮೋಕ್ಷಕ್ಕೆ ಸಾಧನೆಗೆ ಯಾರು ಅಳವಡಿಸಿಕೊಳ್ತಾ ಇದ್ರು? ಇರುವ 32 ವರ್ಷದಲ್ಲಿ ಏನ್ ಮಾಡಿದ್ರು? ಶಾಶ್ವತವಾದದನ್ನು ಆಶ್ರಯಿಸಿ ಜನರ ಜನಮಾನಸದಲ್ಲಿ ಭೂಮಿಯ ಮೇಲೂ ಕೂಡ ಮೇಲಿನ ಲೋಕದಲ್ಲೋ ಶಾಶ್ವತವಾದ ಸ್ಥಾನವನ್ನು ಪಡೆದ್ರು. ಹಾಗಾಗಿ ಏನ್ ಮಾಡ್ಬೇಕು? ಆತ್ಮ, ಭಗವಂತ ಅಂದ್ರೆ ಯಾರು? ಆತ್ಮ. ಅಹಂ ಆತ್ಮ ಗುಡಾಕೇಶ. ನಮ್ಮ ಒಳಗೆ ಇರುವಂತಹ ಶಾಶ್ವತವಾದಂತಹ ಆತ್ಮನನ್ನ ಆಶ್ರಯಿಸಬೇಕು. ಅಂತಹ ಮುಖ್ಯವಾದ ಶಾಶ್ವತವಾದ ಸತ್ಯವಾದ ಆನಂದ ಸ್ವರೂಪನಾದಂತಹ ಆತ್ಮವನ್ನ ಅಂದ್ರೆ ಭಗವಂತನನ್ನು ಯಾರು ಆಶ್ರಯಿಸ್ತಾರೋ ಹೊಂದುತ್ತಾರೋ ಅವರು ಶಾಶ್ವತವಾದ ಆನಂದವನ್ನು ಹೊಂದುತ್ತಾರೆ. ಅಂತಹ ಆತ್ಮವನ್ನು ತಿಳಿದುಕೊಳ್ಳುವ ಮಾರ್ಗವೇ, ಆತ್ಮವನ್ನ ಆಶ್ರಯಿಸುವ ಮಾರ್ಗವೇ ಯಾವುದು? ಶ್ವಾಸದ ಮೇಲೆ ಗಮನ. ಯಾರು ಶ್ವಾಸವನ್ನ ಆಶ್ರಯಿಸ್ತಾರೆ ಲೋಕದಲ್ಲಿ ಭಗವಂತನನ್ನ ಅಂದ್ರೆ ಆತ್ಮವನ್ನ ಆಶ್ರಯಿಸದೆ ಭಗವಂತನ ಸೃಷ್ಟಿಯನ್ನ, ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಈ ಸೃಷ್ಟಿಯನ್ನ ಆಶ್ರಯಿಸ್ತಾ ಇದ್ದಾರೆ. ಅವುಗಳಿಂದ ಹೊಂದಬೇಕೆಂದು, ಅವುಗಳಿಗೆ ಆನಂದವನ್ನು ಹೊಂದಬೇಕಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾವುದಾದ್ರೆ ಸೃಷ್ಟಿಸಲ್ಪಟ್ಟಿದೆಯೋ ಅದೆಲ್ಲವೂ ಶಾಶ್ವತವಾದದ್ದು. ಹಾಗಾಗಿ ಏನ್ ಮಾಡಬೇಕು? ಶಾಶ್ವತವಾದ ಆತ್ಮವನ್ನ ಅಂದ್ರೆ ಭಗವಂತನನ್ನ ಧ್ಯಾನದ ಮೂಲಕ ಆಶ್ರಯಿಸಿದ ಯೋಗಿಗಳು ಶಾಶ್ವತವಾದ ಆನಂದವನ್ನು ಹೊಂದ್ತಾ ಇದ್ದಾರೆ. ಒಮ್ಮೊಮ್ಮೆ ಈ ಸ್ಥಿತಿಯಲ್ಲಿ ಹಾಗೇ ಇರ್ತಾರೆ. ಅಂತಹ ಸ್ಥಿತಿಯನ್ನ ಏನಂತ ಕರಿತೀವಿ? ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಅವರಿಗೆ ಹೊರಗೆ ಬರ್ಲಿಕ್ಕೆ ಮನಸ್ಸೇ ಆಗೋಲ್ಲ. ಯಾಕೆ? ಭಗವಂತನೊಟ್ಟಿಗೆ ಇರ್ತಾರೆ ಗಂಟೆಗಟ್ಲೆ, ದಿನಗಟ್ಟಲೆ, ವಾರಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಟಲೆ. ಅವರಿಗೆ ಹಸಿವು, ಈ ಲೌಕಿಕವಾದ ಯಾವುದು
ಅವರಿಗೆ ಆಸೆ ಆಗೋದೇ ಇಲ್ಲ. ಯಾಕೆ? ಎಲ್ಲದಕ್ಕೂ ಮೀರಿದ ಆನಂದದಲ್ಲಿ ತೇಲ್ತಾ ಇರ್ತಾರೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು? ಮುಮುಕ್ಷುಗಳಿಗೆ ಅಂದರೆ ಧ್ಯಾನ ಸಾಧಕರಿಗೆ, ಮುಮುಕ್ಷುರು ಅಂದ್ರೆ ಯಾರು? ಸಾಧನೆಯ ದಾರಿಯಲ್ಲಿದ್ದವನು. ನಿತ್ಯ ನಿತ್ಯ ವಿವೇಕವನ್ನ ಕಡ್ಡಾಯವಾಗಿ ಹೊಂದಿರಬೇಕು. ಅನಿತ್ಯವಾದುದನ್ನ ಹಿಂಬಾಲಿಸುವುದಲ್ಲ, ಅವುಗಳಿಗಾಗಿ ಹೋರಾಡುವುದಲ್ಲ, ಅವುಗಳಿಗಾಗಿ ಪ್ರಯತ್ನ ಮಾಡುವುದಲ್ಲ. ಅವೆಲ್ಲವೂ ವ್ಯರ್ಥ ಪ್ರಯತ್ನ. ನೀನೇನು ಪ್ರಯತ್ನ ಮಾಡಿ ಪಡೆದರೂ ಅದು ಅಶಾಶ್ವತವಾದದ್ದು. ನಾವು ಬಂಗಾರ ಸಂಪಾದನೆ ಮಾಡಬೇಕು. ಈ ವರ್ಷ ಮುಗಿಯೋದ್ರೊಳಗೆ ಒಂದು 5 ತೊಲೆದು ಇದನ್ನ ಮಾಡಿ ಹಾಕ್ಸ್ಕೋಬೇಕು ಅಂತ ಹೇಳಿ ಈಗಿಂದಲೇ ಪ್ಲಾನ್ ಮಾಡ್ತಾ ಇರ್ತೀವಿ. ಇವತ್ತೊಬ್ಬ ಮಾಸ್ಟರು ಗೊತ್ತಿಲ್ಲ, ಅವರು ತುಂಬಾ ದಿನದ ಹಿಂದೆನೇ ನಾನು ಇವತ್ತು ಪ್ಯಾಕ್ ಮಾಡಿ ಅವ್ರು ಒಂದೇ ಮೆಸೇಜ್ ಹಾಕಿದ್ದಾರೆ: ಗುರುಗಳೇ, ನಿಮ್ಮ ಹತ್ರ ಏನೇನೆಲ್ಲ ಬುಕ್ಸ್ ಇದೆ ಎಲ್ಲದರಲ್ಲೂ ನನಗೊಂದು ಕಾಪಿ ಬೇಕು. ನಿಮ್ಮ ಹತ್ರ ಏನೇನು ಬುಕ್ಸ್ ಇದೆ ಎಲ್ಲದರಲ್ಲೂ ನನಗೊಂದು ಕಾಪಿ ಬೇಕು. ಎಲ್ಲದರಲ್ಲೂ ಇವತ್ತು ಹುಡುಕೋದ್ರೊಳಗೇನೆ ನನಗೆ ಒಂದು ದಿನ ಆಗಿದೆ. ಆದ್ರೆ ನನಗೆ ಶ್ರಮ ಪಟ್ಟರು, ನನಗೆ ಶ್ರಮ ಆದ್ರೂ ನಾನು ಹುಡುಕಿದ್ದೀನಿ. ಪ್ರತಿಯೊಂದು ಬುಕ್ಸ್ ಅನ್ನು ಹುಡುಕಿ 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 ತೆಗೆದಿದ್ದೀನಿ. ಸುಮಾರು 7,000 ರೂಪಾಯಿ ಇದೆ. ಒಂದೊಂದೇ ಕಾಪಿ, ಎರಡೆರಡಿಲ್ಲ, ಒಂದೇ ಕಾಪಿ ಪುಸ್ತಕ 7,000 ಆಗಿದೆ. ಅವರ ನಿಜವಾದ ಸಂಪತ್ತು ಅದು. ಅವರ ಹತ್ರ ಕೋಟಿ ಇರಲಿ, ಲಕ್ಷ ಇರಲಿ, ಯಾವುದು ಅದು ಅವರ ನಿಜವಾದ ಸಂಪತ್ತಲ್ಲ. ಈ ಪುಸ್ತಕಗಳ ಅದು ಆ ಪುಸ್ತಕದ ಬೆಲೆನೂ ಅಲ್ಲ ಅದು. ಆ ಪುಸ್ತಕಗಳ ಬೆಲೆ ಅಲ್ಲ ಅದು. ಮತ್ತೆ ಅವರ ಆ ಜ್ಞಾನದ ಸಂಪತ್ತೇನಿದೆ, ಅವರನ್ನ ಇಹಲೋಕದಲ್ಲೂ ಪರಲೋಕದಲ್ಲೂ ಬೆಲೆನೇ ಕಟ್ಟಕ್ಕಾಗದಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ ಆ ಪುಸ್ತಕದ ಜ್ಞಾನ. ಅದು ನಿಜವಾದ ಸಂಪತ್ತು. ಅವರಲ್ಲಿ ಆ ತುಡಿತಾ ಇದೆ ಅಲ್ವಾ? ನಿಮ್ಮ ಹತ್ರ ಇರುವ ಪುಸ್ತಕಗಳನ್ನೆಲ್ಲ ನನಗೆ ಕೊಡಿ ಅಂತ. ಅವರು ಓದ್ತಾರ ಬಿಡ್ತಾರೋ ಅಥವಾ ನನಗೆ ಕಷ್ಟ ಆಗ್ತದೋ ಅದು ಮುಖ್ಯ ಅಲ್ಲ. ನಾನು ಹುಡುಕಿ 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 ತೆಗೆದು ತೆಗೆದು ಜೋಡಿಸಿಟ್ಟಿದ್ದೀನಿ. ಯಾಕೆ? ಆ ಆತ್ಮಕ್ಕೆ ಅದು ಸಿಗಬೇಕು. ಯಾಕೆಂದ್ರೆ ಆ ಹಸಿವು ನೀಗಿಸ್ಬೇಕು ನಾವು. ಅದಕ್ಕಾಗಿ ಅಲ್ವಾ ನಾವಿರೋದು. ಅದನ್ನು ಓದಬೇಕು ಅಂದ್ರೆ 2-3 ವರ್ಷ ಬೇಕು ಕುತ್ಕೊಂಡು. ಓದ್ಬೇಕಂತ ದಿನ ಓದಿದ್ರು 2-3 ವರ್ಷ ಬೇಕು. ಆದರೂ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಏನ್ ಹೇಳಿದ್ದಾರೆ ಗುರುಗಳೇ, ನಿಮ್ಮ ಹತ್ರ ಏನ್ ಬುಕ್ಸ್ ಇದೆ ಅದರಲ್ಲೆಲ್ಲ ನನಗೊಂದು ಕಾಪಿ ಬೇಕು. ಅದು ಒಬ್ಬ ಮುಮುಕ್ಷತ್ವನಲ್ಲಿರುವ ನಮ್ಮಲ್ಲಿ ಇವತ್ತು ನಮ್ಮ ಬೀರುದಲ್ಲಿ ಬೇಕಾದಷ್ಟು ತೊಲ ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು. ಅವೆಲ್ಲ ಲಕ್ಷದ ಮೇಲೆ ಬೆಲೆ ಬೆಲೆ ಕಟ್ಟ ಬೆಲೆ ಈ ಲೋಕದಲ್ಲಿ. ಆ ಬೆಲೆ ಮೇಲೆ ಇಲ್ಲ. ನಿನ್ನ ಹತ್ರ ಎಷ್ಟು ತೊಲ ಬಂಗಾರ ಇತ್ತಪ್ಪ, ಹೇಳ್ತಾರ ಏನು ಸಂಪಾದನೆ ಮಾಡಿದೆ? ನೀನು ಪಡೆದ ಜ್ಞಾನ ಏನು ಸಂಪಾದನೆ ಮಾಡಿದೆ ತೋರ್ಸು. ಎಷ್ಟು ಪುಸ್ತಕಗಳನ್ನು ಸಂಪಾದನೆ ಮಾಡಿದೆ ತೋರ್ಸು. ನನ್ನ ಹತ್ರ ಇರೋ ಎಲ್ಲ ಬುಕ್ಸ್ ಇದಲ್ಲೋ ಅದರಲ್ಲಿ ಎಲ್ಲದರಲ್ಲೂ ಒಂದೊಂದು ಕಾಪಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂದ್ರೆ ಮತ್ತೆ ಮಿಸ್ ಆದ್ರೆ ಮತ್ತೆ ಕೆಲವೊಮ್ಮೆ ಅದು ಪಬ್ಲಿಕೇಶನ್ಸೇ ಮುಗಿದಿರ್ತದೆ, ಪಬ್ಲಿಷ್ ಮಾಡಿರೋಲ್ಲ ಕೆಲವೊಂದು. ಅದಕ್ಕೋಸ್ಕರ ಪ್ರತಿಯೊಂದರಲ್ಲೂ ಒಂದೊಂದು ಕಾಪಿ ನಾನು ಇಟ್ಕೊಂಡಿದ್ದೀನಿ. ಅದು ನಿಜವಾದ ಸಂಪತ್ತು, ಒಬ್ಬ ಸಾಧಕನ ನಿಜವಾದ ಸಂಪತ್ತು. ಅದು ಬಿಟ್ಟು ಅವ್ರು ಏನೋ ಒಂದಿಷ್ಟು ಬುಕ್ಸ್ ಸೆಲೆಕ್ಟ್ ಮಾಡಿರ್ತಾರೆ. ನಾನು ಏನೋ ಒಂದು 2 ಬುಕ್ಸ್ ಚೆನ್ನಾಗಿರ್ತವೆ ಇನ್ನು ಓದ್ಲಿ ಅಂತ ಹೇಳಿ 2 ಎಕ್ಸ್ಟ್ರಾ ಹಾಕಿರ್ತೀನಿ. ಗುರುಗಳೇ, ನಾನ್ ಕೇಳಿದ ಇಷ್ಟೇ ಬುಕ್ಸ್, ನೀವು 2 ಎಕ್ಸ್ಟ್ರಾ ಹಾಕಿದ್ದೀರಿ ಅಂದ್ರೆ ಈ ತರಾನು ಯೋಚನೆ ಮಾಡೋರು ಇರ್ತಾರೆ. ಹಾಗಲ್ಲ. ಪುಸ್ತಕದ ವಿಷಯದಲ್ಲಿ ದುಡ್ಡಿನ ಮುಖ ನೋಡಬಾರದು. ಯಾಕೆಂದ್ರೆ ನಿಜವಾದ ಶಾಶ್ವತವಾದ ನಮ್ಮ ಸಂಪತ್ತು ಅದು. ನಿಜವಾದ ಶಾಶ್ವತ ಒಂದು ತೊಲ ಬಂಗಾರ ನೀವು ಮಾರಿದ್ರೂ ಪರವಾಗಿಲ್ಲ, ಇವತ್ತು ಲಕ್ಷದ ಮೇಲೆ ಬೆಲೆ ಬಾಳ್ತದೆ. ಅಥವಾ ಅದ್ರದ್ದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನು ಬೇಕಾದ್ರೆ ಸ್ಟಾಪ್ ಮಾಡಿದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಅದಲ್ಲ, ಅದು ನಮ್ಮ ಜೊತೆಗೆ ಬರುವುದಲ್ಲ. ಅದು ನಮ್ಮ ಶಾಶ್ವತವಾದ ಸಂಪತ್ತಲ್ಲ. ಅದು ಮಾಯೆ. ಅದು ಬಂಗಾರ ಅಂದ್ರೆ ಮಾಯೆ. ಅದು ಭಾಗವತದಲ್ಲಿ ಬರ್ತದೆ. ಕಲಿ ಹೇಳ್ತಾನೆ, ಎಲ್ಲಿ ಬಂಗಾರ ಇರ್ತದೋ ಅದು ನನ್ನ ಜಾಗ ಅಂತ. ಪರೀಕ್ಷಿತ ಮಹಾರಾಜ ಆ 9 ಜಾಗ ಕೊಡ್ತಾನೆ, ನೀನು ಎಲ್ಲೆಲ್ಲಿ ಇರಬೇಕು ಅಂತ. ಎಲ್ಲಿ ಕುಡುಕರು ಇರ್ತಾರೆ, ಎಲ್ಲಿ ಜೂಜಾಟ ಇರ್ತದೆ, ಎಲ್ಲಿ ವೇಶ್ಯಾಸ್ತ್ರೀಯರು ಇರ್ತಾರೆ, ಹೀಗೆ ಎಲ್ಲ ಹೇಳಿ ಎಲ್ಲಿ ಬಂಗಾರದ ಮೇಲೆ ಆಸೆ ಇರ್ತದೆ, ಮೋಹ ಇರ್ತದೆ, ಅಲ್ಲಿ ನಾನು ಇರ್ತೇನೆ. ಯಾರು? ಕಲಿ. ಬಂಗಾರ ಎಲ್ಲಿರ್ತದೆ ಅಲ್ಲಿ ಕಲಿ ಇರ್ತಾನೆ, ನೆನ್ಪಿರ್ಲಿ ಅಲ್ವಾ? ಬಂಗಾರದ ಮೇಲೆ ಎಲ್ಲರದ್ದು ಕಣ್ಣಿರ್ತದೆ, ಕದಿಬೇಕು ಅನ್ನೋ ಕಣ್ಣಿರ್ತದೆ. ದೇವರಿಗೆ ಸಂಬಂಧಪಟ್ಟ ಆಭರಣ ಅಂತಾನೂ ಯೋಚನೆ ಮಾಡಲ್ಲ.
ಆ, ಇದು ಅಂತಾನು ಯೋಚನೆ ಮಾಡಲ್ಲ, ದೇವಸ್ಥಾನಕ್ಕೆ ನುಗ್ಗಿ ತಗೊಂಡ್ ಹೋಗ್ತಾರೆ. ಕೊನೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿನೂ ಹಾರಿಸಿರ್ತಲ್ಲಿ ಕೆಲವೊಮ್ಮೆ, ಅಲ್ವಾ? ಅಂದ್ರೆ ಬಂಗಾರದಲ್ಲಿ ಅಷ್ಟು ಕಲಿ ಪ್ರಭಾವ ಇದೆ. ಹಾಗಾಗಿ ನಿಜವಾದ ನಮ್ಮ ಶಾಶ್ವತವಾದ ಸಂಪತ್ತು ಯಾವುದು? ಜ್ಞಾನ ಸಂಪತ್ತು. ಆ ಜ್ಞಾನ ಸಂಪತ್ತನ್ನು ಪಡಿಬೇಕು, ಸಂಗ್ರಹಿಸ್ಬೇಕು, ಮನೇಲಿ ಇರ್ಬೇಕು. ಅದೊಂದು ಎನರ್ಜಿ ಅದು. ಮನೇಲಿ ದಿನಾ ನಾವು ಬಂಗಾರ ನೋಡಿ 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 ಇಟ್ಕೊಂತೀವಲ್ಲ, ದುಡ್ಡು ಪಿಂಡಿ ಪಿಂಡಿ ದುಡ್ಡು ನೋಡಿ ನೋಡಿ ಬಿರುಗಾಯಿ ತೆಗಿಯೋದು ನೋಡೋದು. ಹಾಗೆಯೇ ಪುಸ್ತಕಗಳನ್ನ ಜೋಡಿಸಿ ಇಟ್ಕೊಳ್ಬೇಕು ನಮ್ಮ ಮನೆಯಲ್ಲಿ. ಆ ಪುಸ್ತಕಗಳನ್ನ ನೋಡಿ ನೋಡಿ ಇಡ್ಬೇಕು. ಓದಕ್ಕಾಗದೇ ಇದ್ರೂ ಪರವಾಗಿ ತೆಗೆದು ತೆಗೆದು ನೋಡಿ ನೋಡಿ ಎಷ್ಟು ಬುಕ್ಸ್ ನಾನು ಕಲೆಕ್ಟ್ ಮಾಡೀನಿ. ಒಂದೊಂದು ಬುಕ್ಸು ಆತ್ಮಜ್ಞಾನದ ಪುಸ್ತಕಗಳಿಗೆ ಅಷ್ಟು ಆ, ಏನು ಬೆಲೆ ಇರ್ತದೆ. ವಿಶ್ವೇಶ್ವರಯ್ಯನವರು ಗೊತ್ತಿದಾರಲ್ಲ, ಅವರು ಲಾಸ್ಟ್ ವಯಸ್ಸಾದ್ಮೇಲೆ, ತುಂಬಾ ವಯಸ್ಸಾದ್ಮೇಲೆ ಆ ಏನೋ ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿದ್ರಂತೆ. ಯಾರೋ ನೋಡ್ಲಿಕ್ಕೆ ಹೋದ್ರಂತೆ. ಹೋದಾಗ ಕೇಳಿದ್ರಂತೆ, ಹ್ಮ್ ಗುರುಗಳೇ ನಿಮಗೆ ಏನಾದ್ರು ಬೇಕಿತ್ತಾ ಅಂತ ಹೇಳಿ. ಅದಕ್ಕೆ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ಅವ್ರಿಗೆ ಓದಕ್ಕೂ ಆಗ್ತಿಲ್ಲ, ಏನಿಲ್ಲ, ಸುಮ್ಮನೆ ಮಲಗಿದಾರ ಅವ್ರು. ಲಾಸ್ಟ್ ಟ್ರೀಟ್ಮೆಂಟ್ ಅಲ್ಲಿ ಇದಾರೆ. ಯಾವ್ದಾದ್ರು ಹೊಸ ಬುಕ್ಸ್ ಪಬ್ಲಿಷ್ ಆಗಿದೆಯಾ? ಯಾವ್ದಾದ್ರು ಹೊಸ ಬುಕ್ಸ್ ಪಬ್ಲಿಷ್ ಆಗಿದ್ರೆ ನನ್ಗೆ ತಗೊಂಡ್ ಬಂದ್ಕೊಡು ಅಂತ ಹೇಳಿ. ಅಂದ್ರೆ ಕೊನೆಯ ಸ್ಥಿತಿಯಲ್ಲಿ ಇರುವಾಗಲೂ ಅವರ ಯೋಚನೆ ಯಾವುದು? ಯಾವ್ದಾದ್ರು ಹೊಸ ಬುಕ್ಸ್ ನನಗೆ ತಿಳಿದೇ ಇರೋದು, ಏನಾದ್ರು ಗೊತ್ತಿರೋದು, ತಿಳ್ಕೊಳ್ಳೋದಿದೆಯಾ, ತಿಳ್ಕೊಂಡ್ ಬಿಡೋಣ ಲಾಸ್ಟಿಗೆ ಹೋಗೋ ಟೈಮಲ್ಲಿ. ಅದು ಸಾಧನೆ ಅಂದ್ರೆ. ಅದು ಹಸಿವು, ಅಂದ್ರೆ ಜ್ಞಾನದ ಹಸಿವು. ಜ್ಞಾನದ ಹಸಿವು ಎಲ್ಲಿರ್ತದೆ? ಜ್ಞಾನ ಹುಡ್ಕೊಂಡು ಬರ್ತದೆ, ಜ್ಞಾನ ಹುಡುಕಿಕೊಂಡು ಬರ್ತದೆ. ಎರಡನೇದೇನೋ ವೈರಾಗ್ಯ. ವೈರಾಗ್ಯ ಬರ್ಕೊಳ್ಳಿ, ವೈರಾಗ್ಯ ಅಂದ್ರೆ ಮುಮುಕ್ಷುಗಳಿಗೆ, ಯಾರಿಗೆ? ಧ್ಯಾನ ಸಾಧಕರಿಗೆ, ಇಹದಲ್ಲಿ ಅಥವಾ ಪರದಲ್ಲಿ ಆಗಲಿ, ತಾವು ಮಾಡುವ ಸಾಧನೆಗೆ ಪ್ರತಿಯಾಗಿ ಅದು ಬೇಕು, ಇದು ಬೇಕು, ಆ ಇದು ಬರಬೇಕು, ಅದು ಬರಬೇಕು, ಇದು ಆಗಬೇಕು, ಅದಾಗಬೇಕು, ಇದು ಕಾಣಬೇಕು, ಅದು ಕಾಣಬೇಕು, ಇದು ಹೋಗಬೇಕು, ಅದು ಹೋಗಬೇಕು ಎನ್ನುವ ಯಾವುದ ಫಲದ ಆಸಕ್ತಿ ಇರಬಾರದು, ಇರಬಾರದು. ತಾನು ಮಾಡುವ ಕರ್ಮಗಳಿಗೆ, ಧ್ಯಾನ ಸಾಧನೆಗೆ ಪ್ರತಿಯಾಗಿ ಫಲಿತವನ್ನ ಆಶಯಿಸಬಾರದು. ಇದು ಶಂಕರಾಚಾರ್ಯರು ನಮಗೆ ನೀಡ್ತಾ ಇರುವ ಸಂದೇಶ. ಹೇಗೆ ಕರ್ಮ ಮಾಡಬೇಕು? ಆತ್ಮಕ್ಕೆ ಸಂಬಂಧಪಟ್ಟ, ಆತ್ಮಕ್ಕೆ ಲಾಭ ತರುವ ಕರ್ಮಗಳನ್ನೇ ಮಾಡಬೇಕು. ಆ ಕರ್ಮ ಹೇಗಿರಬೇಕು? ನಿಷ್ಕಾಮ ಕರ್ಮವಾಗಿರಬೇಕು. ಯಾವುದು ಇರಬಾರದು. ಕೊನೆಗೆ ನಾನು ಮೋಕ್ಷ ಹೊಂದಬೇಕು ಅನ್ನುವ ಅದು ಕೂಡ ಆಸೆ. ಸುಮ್ಮನೆ ಮಾಡಬೇಕು, ಸುಮ್ಮನೆ ಧ್ಯಾನ ಮಾಡಿ ಮೋಕ್ಷ ಹೊಂದಬೇಕು ಅಂತ ಅನ್ಕೊಂಡ ತಕ್ಷಣ ಏನು ಹೊಂದಿಬಿಡಲ್ಲ. ಸಾಧನೆ ಮಾಡಬೇಕು. ಸಾಧನೆ ಇದ್ರೆ, ಮಾಡಬೇಕಾದದನ್ನ ಮಾಡಿದ್ರೆ ಹೊಂದಬೇಕಾದದನ್ನ ಹೊಂದೇ ಹೊಂದುತ್ತೇವೆ, ಪಡಿಬೇಕಾದದನ್ನ ಪಡೆದೇ ಪಡಿತೇವೆ. ಅದಕ್ಕೋಸ್ಕರ ನಾವು ನಾನು ಮೋಕ್ಷ ಪಡಿಬೇಕು ಅನ್ನುವ ಆಸೆ ಇಟ್ಕೊಳ್ಬೇಕಂತಾನೆ ಏನಿಲ್ಲ. ನನಗೆ ಇದೇ ಜನ್ಮ ಕೊನೆಯಾಗಬೇಕು ಅನ್ನುವ ಆಸೆ ಇಟ್ಕೊಳ್ಬೇಕಂತೇನಿಲ್ಲ, ಅಥವಾ ಆಸೆ ಇಟ್ಕೊಂಡ ತಕ್ಷಣ ಆಗ್ಬಿಡ್ತೀವಿ ಅಂತಾನೂ ಏನಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಕೃಷಿ ಮಾಡ್ಬೇಕು. ಕೃಷಿಯನ್ನು ಮಾತ್ರ ಮಾಡ್ತಾ ಇರಬೇಕು. ಕೃಷಿ ಮಾಡಿದ್ರೆ ಬೆಳೆ, ಆ ಕೃಷಿಗೆ ತಕ್ಕ ಹಾಗೆ ಬೆಳೆ ಅನ್ನೋದು ಬಂದೇ ಬರ್ತದೆ. ಅವನು ಎಕ್ಸ್ಪೆಕ್ಟ್ ಮಾಡ್ಲಿ ಮಾಡದೇ ಇರ್ಲಿ, ಬಂದೇ ಬರ್ತದೆ. ಅದೇ ನಿಜವಾದ ವೈರಾಗ್ಯ. ಕರ್ಮಫಲ ತ್ಯಾಗ. ಕರ್ಮಫಲ ತ್ಯಾಗವೇ ನಿಜವಾದ ವೈರಾಗ್ಯ. ಏನೇ ಕೆಲಸ ಮಾಡ್ಲಿ, ಅದನ್ನ ಪ್ರತಿಫಲವನ್ನ ಬಯಸಬಾರದು. ಅದೇ ನಿಜವಾದ ವೈರಾಗ್ಯ. ಧ್ಯಾನ ಸಾಧನೆ ಮಾಡುವವರು ಸಾಧನೆಯನ್ನ, ಗುರಿಯನ್ನ ಮರೆತು ಇಹದಲ್ಲಿ ಎಷ್ಟೋ ಫಲಿತಗಳನ್ನ ಆಶ್ರಯಿಸ್ತಾ ಕೊಡ್ತಾರೆ. ನನ್ನ ಗಂಡು ಹುಷಾರಿಲ್ಲ, ನನ್ನ ಹೆಂಡತಿ ಹುಷಾರಿಲ್ಲ, ನನ್ನ ಮಕ್ಕಳಿಗೆ ಹುಷಾರಿಲ್ಲ, ನಾ ನಂದು ಏನು ನಮ್ದೊಂದು ಸೈಟ್ ತಗೋಬೇಕು, ನಮ್ದೊಂದು ಮನೆ ಕಟ್ಟಬೇಕು, ನಮ್ದೊಂದು ಅದು ಇದು ಅಂತ ಹೇಳಿ ಅದಕ್ಕಾಗಿ ಧ್ಯಾನ ಮಾಡುವವರಿದ್ದಾರೆ. ಅದಕ್ಕಾಗಿನೇ ಧ್ಯಾನ, ಅದಕ್ಕಾಗಿ ಧ್ಯಾನ ಸಂಕಲ್ಪ, ಏನು 3 ಹೊತ್ತು, ಅದೇ 48 ದಿನ ಮಂಡಲ ಧ್ಯಾನ, ಏನೇನೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅಶಾಶ್ವತವಾದದನ್ನ ಪಡಿಲಿಕ್ಕಾಗಿ. ರಾಕ್ಷಸ ಧ್ಯಾನ ಅದು. ರಾವಣ ಮಾಡಿದ ಧ್ಯಾನ ಅದು. ರಾಕ್ಷಸರು ಮಾಡ್ತಾ ಇರುವಂತಹ ಧ್ಯಾನ. ರಾಕ್ಷಸರೆಲ್ಲ ಅದನ್ನೇ ಮಾಡೋದು. ಧ್ಯಾನ ಮಾಡ್ತಾರೆ, ಅವರು ತಪಸ್ಸು ಮಾಡ್ತಾರೆ. ಯಾಕೆ ಗೊತ್ತು? ಈ ಲೌಕಿಕವಾದ ಜಗತ್ತಿಗೆ ಏನನ್ನೋ ಪಡಿಲಿಕ್ಕಾಗಿ. ಅವ್ರಿಗೆ ಮೋಕ್ಷ ಗೀಕ್ಷ ಅದೆಲ್ಲ ಬೇಕಾಗಿಲ್ಲ. ಅವರು ದೇವರೇ ಇದ್ದಾನೆ ಅನ್ನೋ ಕಾನ್ಸೆಪ್ಟೇ ಒಪ್ಪೋದಿಲ್ಲ.
ಸಂಬಂಧಿಸಿದ ಕೋರಿಕೆಗಳು ನೆರವೇರಬೇಕು ಅಂತ ಹೇಳಿ ಜೀವನದಲ್ಲೇ ಎದುರಾಗುವ ಎಲ್ಲ ಕುಟುಂಬ ಸಮಸ್ಯೆಗಳಿಗಾಗಿ ಧ್ಯಾನ ಮಾಡೋರಿದ್ದಾರೆ. ಅದಕ್ಕಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ನೆರವೇರಬೇಕು ಅಂತ ಹೇಳಿ ಸಂಕಲ್ಪಗಳನ್ನು ಕೂಡ ಇಟ್ಕೊಳ್ತಾರೆ. ಅದರ ಜೊತೆಗೆ ಮತ್ತೆ ಸ್ವರ್ಗ ಪ್ರಾಪ್ತಿ ಆಗಬೇಕು, ಪುಣ್ಯ ಲೋಕಗಳನ್ನು ಸೇರಬೇಕು ಅಂತ ಆಶಯಿಸ್ತಾರೆ. ಹಾಗೆ ಆಶಯಿಸಿದರೆ ತಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ತಾನು ಮಾಡುವ ಕರ್ಮಗಳಿಗೆ ಫಲಿತಗಳನ್ನ ಬಯಸಬಾರದು. ಯಾವ ಕೆಲಸ ಮಾಡಿದರೂ ನಿಷ್ಕಾಮ ಕರ್ಮವಾಗಿರ್ಬೇಕು. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಮಾಡಬೇಕಾದದ್ದು ಮಾಡಿದರೆ ಹೊಂದಬೇಕಾಗಿರುವುದನ್ನು ಹೊಂದ್ತೇವೆ. ಅದಕ್ಕಾಗಿ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಎಲ್ಲ ವಿಧವಾದ ಭೋಗಗಳ ಮೇಲಿರುವ ಮಮಕಾರವನ್ನು ಬಿಡಬೇಕು. ಅಂತವರೇ ಸಾಧನೆಯಲ್ಲಿ ಪುರೋಗತಿಯನ್ನ ಸಾಧಿಸ್ತಾರೆ, ಗುರಿಯನ್ನ ತಲುಪುತ್ತಾರೆ. ಇಲ್ಲದೆ ಹೋದ್ರೆ ಏನಾಗ್ತಾರೆ? ಸಿಕ್ಕಿ ಹಾಕಿಕೊಳ್ತಾರೆ, ಸಿಕ್ಕಾಕೊಳ್ತಾರೆ. ವೈರಾಗ್ಯ ಅಂದ್ರೆ ಏನು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅದೇ ವೈರಾಗ್ಯ ಅಂದ್ರೆ ಅದೇ. ಎಲ್ಲ ಬಿಟ್ಟು ಹೋಗೋದಲ್ಲ, ಮಾಡಬೇಕಾದ ಕರ್ಮವನ್ನು ಮಾಡಬೇಕು. ಅದರಿಂದ ಯಾವುದೇ ಆಸೆಗಳನ್ನ ದುರಾಸೆಗಳನ್ನ ಇಟ್ಕೊಳ್ಬಾರ್ದು. ಹಾಗಂತ ಅದೇನು ಸಿಗಲ್ವಾ? ನೀನು ಮಾಡಬೇಕಾದದನ್ನು ಮಾಡಿದ್ರೆ ಸಿಗಬೇಕಾದದ್ದು ಸಿಕ್ಕೇ ಸಿಗ್ತದೆ. ನೀನು ಬಯಸದೇ ಇರುವ ಸಿಕ್ಕೇ ಸಿಗ್ತದೆ. ಆದರೆ ಆಸೆಗಳನ್ನ ಇಟ್ಕೊಳ್ಬೇಡ. ಧ್ಯಾನ ಮಾಡ್ತಾ ಇದ್ದೀಯ, ಅದಕ್ಕೆ ಆಸೆ ಇಟ್ಕೊಳ್ಬೇಡ. ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀಯ, ಅದಕ್ಕೆ ಆಸೆ ಇಟ್ಕೊಳ್ಬೇಡ. ಜ್ಞಾನವನ್ನು ಕೊಡ್ತಾ ಇದ್ದೀಯ, ಆಸೆ ಇಟ್ಕೊಳ್ಬೇಡ. ದುಡ್ಡನ್ನ ಬಯಸ್ಬೇಡ, ಕೀರ್ತಿಯನ್ನ ಬಯಸ್ಬೇಡ, ಪದವಿಯನ್ನ ಬಯಸ್ಬೇಡ. ನಿನಗೆ ಇಷ್ಟ ಬಂದಿದ್ದನ್ನ ಮಾಡು. ಯಾವುದನ್ನ? ಆತ್ಮಕ್ಕೆ ಪ್ರಗತಿಯನ್ನು ತರುವಂತದ್ದು, ಆತ್ಮಕ್ಕೆ ಪ್ರಗತಿಯ ತರುವಂತಹ ಕೆಲಸ. ಯಾಕೆ? ಅದು ಶಾಶ್ವತವಾದದ್ದು. ಮೂರನೇದೇನೋ ಷಟ್ ಸಂಪತ್ತಿ. ಷಟ್ ಅಂದ್ರೇನು? 8, 6. ಷಟ್ ಅಂದ್ರೇನು? 6 ಸಂಪತ್ತುಗಳು. ಈ 6ನ್ನ ನಾವು ಏನ್ ಮಾಡಬೇಕು? ನಮ್ಮ ಸಾಧನೆಯಲ್ಲಿ ಅಳವಡಿಸಿಕೊಳ್ಳಬೇಕು. ಏನ್ 6? ಮೂರನೇದು ಹೆಡ್ಲೈನ್ ಏನು? ಷಟ್ ಸಂಪತ್ತಿ. ಷಟ್ ಸಂಪತ್ತಿಯಲ್ಲಿ ಏನ್ ಬರ್ತದೆ? 6 ಬರ್ತದೆ. 6 ಏನು? ಒಂದನೇದು ಧಮ. ಒಂದನೇದೇನು? ಧಮ. ಎರಡನೇದು ಸಮ. ಮೂರನೇದು ತಿತಿಕ್ಷಾ. ನಾಲ್ಕನೇದು ಉಪರತಿ. ಐದನೇದು ಶ್ರದ್ಧಾ. ಆರನೇದು ಸಮಾಧಾನ. ಹೇಳ್ತೀನಿ. ಒಂದನೇದು ಧಮ, ಎರಡನೇದು ಸಮ, ಮೂರನೇದು ತಿತಿಕ್ಷಾ, ನಾಲ್ಕನೇದು ಉಪರತಿ, ಐದನೇದು ಶ್ರದ್ಧಾ, ಆರನೇದು ಸಮಾಧಾನ. ಈಗ ಒಂದೊಂದೇ ನೋಡೋಣ. ಧಮ ಅಂದ್ರೇನು? ಬರ್ಕೊಳ್ಳಿ. ಧಮ ಅಂದ್ರೇನು? ಬರ್ಕೊಳ್ಳಿ. ಅಂದ್ರೆ ಏನು? ಬಹಿರ್ ಇಂದ್ರಿಯಗಳನ್ನ ನಿಗ್ರಹ ಮಾಡುವುದೇ ಧಮ. ಬಹಿರಿಂದ್ರಿಯಗಳು ಯಾವುದು? ಹೊರಗಡೆಯಿಂದ ಕಾಣಿಸ್ತಾ ಇದೆ ಅಲ್ವಾ? ಕರ್ಮೇಂದ್ರಿಯ, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಆ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಅದು ಹೇಗೆ? ಸಹಜವಾಗಿ ಇಂದ್ರಿಯಗಳನ್ನ ಕುದುರೆಗಳೊಂದಿಗೆ ಹೋಲಿಸ್ತಾರೆ. ಏಕೆ? ಮಾನವನ ಬಯಕೆಗಳು ಕುದುರೆಯ ಓಟದಂತೆ ಓಡ್ತಾನೆ ಇರ್ತವೆ. ಆಸೆಗಳನ್ನ ನಿಗ್ರಹಿಸಬೇಕು ಅಂದ್ರೆ ಕಡಿವಾಣ ಹಾಕಬೇಕು. ವಿಷಯಗಳ ಆಸಕ್ತಿಗಳ ಮೇಲೆ, ಸುಖಗಳ ಕಡೆಗೆ ಹೋಗಲು ಬಿಡಬಾರದು. ಕಣ್ಣು ಬಯಸ್ತದೆ ಏನು? ನನಗೆ ಏನೆಲ್ಲ ಕಣ್ಣಿಗೆ ಏನೆಲ್ಲ ಆಸೆ ಇದೆ ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅಮೇರಿಕಾ ನೋಡ್ಬೇಕು, ಸ್ವಿಟ್ಜರ್ಲ್ಯಾಂಡ್ ನೋಡ್ಬೇಕು, ಥಾಯ್ಲೆಂಡ್ ನೋಡ್ಬೇಕು, ಏನೇನೆಲ್ಲ ಕಣ್ಣಿಗೆ ಆಸೆ ಇದೆ. ಟಿವಿ ನೋಡ್ಬೇಕು, ಧಾರಾವಾಹಿ ನೋಡ್ಬೇಕು, ಅಗ್ನಿಸಾಕ್ಷಿ ನೋಡ್ಬೇಕು, ಆ ಇನ್ನು ಯಾವ್ಯಾವ್ದಿದೆ ಎಲ್ಲ ನೋಡ್ಬೇಕು ಅಂತೇಳಿ ಕಣ್ಣು ಬಯಸ್ತದೆ. ವಿಷಯ ಆಸಕ್ತಿ, ಅದನ್ನ ದಮ ಮಾಡಬೇಕು. ಯಾಕೆ? ತನಗೆ ಉಪಯೋಗ ಇಲ್ಲ, ಅದು ಅಶಾಶ್ವತವಾದದನ್ನು ಬಯಸ್ತಾ ಇದೆ, ಅದನ್ನ ದಮ ಮಾಡಬೇಕು. ಹೋಗ್ಲಿಕ್ಕೆ ಬಿಡಬಾರ್ದು. ಕಿವಿ ಇನ್ನೇನೋ ಶಬ್ದಗಳ ಹಿಂದೆ ಹೋಗ್ತದೆ, ಮೂಗು ಸುವಾಸನೆಯ ಹಿಂದೆ ಹೋಗ್ತದೆ, ನಾಲಿಗೆ ರುಚಿಯ ಹಿಂದೆ ಹೋಗ್ತದೆ, ಚರ್ಮ ಸುಖದ ಹಿಂದೆ ಹೋಗ್ತದೆ. ಹೋಗಲು ಬಿಟ್ರೆ ಏನಾಗ್ತದೆ? ಸಾಧನೆ ಆಗುದಿಲ್ಲ. ತೀವ್ರತೆ ಇಲ್ಲದೆ ಗುರಿಯನ್ನ ಹೇಗೆ ತಲುಪಲಿಕ್ಕೆ ಸಾಧ್ಯ? ತೀವ್ರತೆ ಇರಬೇಕು.
ತೀವ್ರವಾದ ಸಾಧನೆ ಮಾಡಬೇಕು. ಟಿವಿ ನೋಡೋದು ಅಭ್ಯಾಸವಾದ್ರು ಸಮಯ ಸಿಕ್ಕಾಗ ಟಿವಿ ನೋಡ್ತಾ ಕೂರ್ತಾರೆ. ಗಂಟೆಗಳ ಕಾಲ ಅದರ ಮುಂದೆ ಕೂರ್ತಾರೆ. ಜೀವನದಲ್ಲಿ ಎಷ್ಟೋ ಸಮಯವನ್ನ ವ್ಯರ್ಥ ಮಾಡಿ ಹೋಗ್ತಾರೆ. ದಾಸರು ಏನ್ ಹೇಳಿದ್ದಾರೆ? ಭರದಿ ಯಮನ ಭಟರು ಬಂದು ಹೊರಡಿ ಎಂದು ಮೆಟ್ಟಿ ಮುರಿ, ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗಿದು. ಬರ್ತಾರೆ ಒಂದು ದಿವಸ, ಯಾರು? ಯಮದೂತರು ಬರ್ತಾರೆ, ಪಾಶ ಹಾಕ್ತಾರೆ. ಭರದಿ ಯಮನ ಭಟರು, ಭರದಿ ಅವ್ರಿಗೆ ಗೊತ್ತಾದ ಕೂಡಲೇ ಬಂದ್ಬಿಡ್ತಾರ ಅವರು, ಮುಲಾಜ ಇಲ್ಲ. ಭರದಿ ಯಮನ ಭಟರು ಬಂದು ಏನೋ ಹೊರಡಿ ಎಂದು ಮೆಟ್ಟಿ ಮುರಿ, ಮುಗಿತಪ್ಪ ನಿನ್ನ ಟೈಮು, ಹೊರಡಿ ಅಂತ ಹೇಳಿ ಏನ್ ಮಾಡ್ತಾರೆ? ಪಾಶ ಹಾಕಿ ಎಳೆದು ಹಿಡಿತಾರೆ. ಭರದಿ ಯಮನ ಭಟರು ಬಂದು ಹೊರಡಿ ಎಂದು ಭೇಟಿ ಮುರಿ, ಕೊರಳಿಗಾತ್ಮ ಸೇರಿದಾಗ ಏನು ಅವರ ಪಾಶಕ್ಕೆ ಆತ್ಮ ಸೇರಿತು, ಅವಾಗೇನ್? ಆಗ ನಾನು ಹರಿಯ ನಾಮಸ್ಮರಣೆ ಮಾಡ್ತೇನೆ. ಅಯ್ಯೋ ನಂದು ಸಮಯ ವ್ಯರ್ಥ ಆಗ್ಬಿಡುದಲ್ಲ, ಏನಾದ್ರೂ ಮಾಡ್ತಿದ್ದೆ, ಸಾಧನೆ ಮಾಡ್ತಿದ್ದೆ ಅಂತ ಹೇಳಿ ಅವಾಗ ಅವ್ರಿಗೆ ಅಯ್ಯೋ ಒಂದಿಷ್ಟು ಸಮಯ ಕೊಡ್ರಯ್ಯ, ಏನಯ್ಯ ಇಷ್ಟೊಂದು ಏನು ಕಟಕರಿದ್ದೀರಿ ನೀವು, ಆ ಏನೂ ಮಾಡ್ಲಿಲ್ಲ, ಈಗಾದ್ರೂ ನನಗೆ ಜ್ಞಾನ ಬಂದಿದೆ, ಅವಕಾಶ ಕೊಡ್ರಿ, ಅವಕಾಶ ಕೊಡ್ರಿ. ಬರದಿಯ ಮನ ಭಟರು ಬಂದು ಹೊರಡಿಯಂದು ಭೇಟಿ ಮುರಿ, ಕೊರಳಿಗಾತ್ಮ ಸೇರಿದಾಗ ಹರಿಯನ ಒದಗದೋ ರಾಮಂದ ಸೀತಾರಾಮ ರಾಮ ಎಂದಿರೋ. ಇವತ್ತಿನಿಂದಲೇ ಸಾಧನೆ ಮಾಡಬೇಕು. ನಾಳೆ ಯಾವಾಗ ಮಾಡ್ತೇನೆ, ನಾಡ್ದು ಮಾಡ್ತೇನೆ, ವಯಸ್ಸಾದ್ಮೇಲೆ ಮಾಡ್ತೇನೆ. ನೀ ವಯಸ್ಸಾಗೋರಿಗೆ ಇರ್ತಿ ಅನ್ನೋದು ಯಾವ ಗ್ಯಾರಂಟಿ? ಯಾರು ಯಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ. ನೀರ ಮೇಲಿರುವ ಗುಳ್ಳೆ ನಿಜನಾ? ಯಾವಾಗ ಪಟ್ಟಂತ ಹೊಡೆದು ಹೋಗ್ತದೆ ಗೊತ್ತಿಲ್ಲ, ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ ಗೊತ್ತಿಲ್ಲ. ಹಾಗಾಗಿ ವಯಸ್ಸು ಬರ್ತದೆ, ಯೌವನ ಮಿಗ್ತದೆ. ನಂದು ವಯಸ್ಸಾಗ್ಲಿ, ರಿಟೈರ್ಡ್ ಆಗ್ಲಿ, ಸಮಯ ಸಿಕ್ಕಾಗ ಮಾಡ್ತೇನೆ. ಬರ್ತಾರೆ, ಯಾವುದನ್ನ ಕೇಳಲ್ಲ ಯಮದೂತರು. ಎಳ್ಕೊಂಡು ದರ್ರ 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 ಇನ್ ನಾಯಿ ಮರಿ ಎಳ್ಕೊಂಡು ಹೋಗ್ತಾರಲ್ಲ ಚೈನ್ ಹಾಕಿ, ಹಂಗೆ ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಜಾಗೃತ, ಜಾಗೃತ. ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ? ಜಾಗೃತನಾಗು, ಜಾಗೃತ, ಜಾಗೃತ. ಹಾಗಾಗಿ ಯಾವಾಗಲೂ ರುಚಿಯಾದ ಅಡಿಗೆಯನ್ನ ಮಾಡಿಕೊಂಡು ತಿನ್ನುವುದು. ತಿನ್ನುತ್ತಾ ಎಷ್ಟೋ ಸಮಯವನ್ನ ವ್ಯರ್ಥ ಮಾಡ್ತಾ, ಹಣವನ್ನು ವ್ಯರ್ಥ ಮಾಡ್ತಾ, ಶಾರೀರಿಕ ಸುಖಗಳ ಹೆಸರಿನಲ್ಲಿ ಅತಿಯಾದ ಶೃಂಗಾರದಲ್ಲಿ ಪಾಲ್ಗೊಂಡು ಏನ್ ಮಾಡ್ತಾರೆ? ಸಮಯವನ್ನ, ಶಕ್ತಿಯನ್ನ, ಎಲ್ಲವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಮೋಕ್ಷಗಳು ಅಂದರೆ ಧ್ಯಾನ ಸಾಧಕರು ಧಮವನ್ನ ಆಚರಿಸಲೇಬೇಕು. ಗಟ್ಟಿಯಾಗಿ ಎಷ್ಟು ಸಮಯವನ್ನು, ಶಕ್ತಿಯನ್ನ ಉಳಿತಾಯ ಮಾಡ್ತಾರೋ ಆ ಶಕ್ತಿಯನ್ನ ಸಾಧನೆಗೆ ಉಪಯೋಗಿಸಿಕೊಳ್ಬೇಕು. ಅಷ್ಟೇ ತೀವ್ರವಾದ ಸಾಧನೆಯನ್ನ ಮಾಡ್ತಾರೆ. ಇಂದ್ರಿಯ ನಿಗ್ರಹದ ಕುರಿತು ಏನ್ ಹೇಳ್ತಾರೆ? 3 ಕೋತಿ ತೋರಿಸ್ತಾರಲ್ವಾ? ಏನೋ ಅವಶ್ಯಕತೆ ಇಲ್ಲದನ್ನ ನೋಡಬಾರದು, ಅವಶ್ಯಕತೆ ಇಲ್ಲದನ್ನ ಕೇಳಬಾರದು, ಅವಶ್ಯಕತೆ ಇಲ್ಲದನ್ನ ಮಾತಾಡಬಾರದು, ತಿನ್ನಬಾರದು. ಹದಿನೈದೇನು? ಸಮ. ಸಮ, ಸಮ ಅಂದ್ರೇನು? ಅಂತರೇಂದ್ರಿಯ ನಿಗ್ರಹ. ಅಂತರೇಂದ್ರಿಯ ನಿಗ್ರಹ, ಅಂತರೇಂದ್ರಿಯ ಅಂದ್ರೇನು? ಮನಸ್ಸು. ಮನಸ್ಸನ್ನ ನಿಗ್ರಹ ಮಾಡಬೇಕು. ಮನಸ್ಸನ್ನ ನಿಗ್ರಹಿಸುವುದೇ ಏನು ಧ್ಯಾನ ಸಾಧನೆಗೆ ದೊಡ್ಡ ದೊಡ್ಡ ಸವಾಲದು. ಆಲೋಚನಾ ರಹಿತ ಸ್ಥಿತಿಗೆ ಹೋಗದೆ, ಮನಸ್ಸು ಶೂನ್ಯ ಮಾಡಿಕೊಳ್ಳದೆ ಆತ್ಮಕ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಯಾವಾಗ ಎಬ್ಬಿಸ್ತಾರಪ್ಪ ಧ್ಯಾನ ಅಂತ ಮನಸ್ಸಾಗ್ತಾ ಇರ್ತದೆ. ಯಾಕೆ? ಮನಸ್ಸು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅದಿನ್ನು ಪರಮಾತ್ಮನನ್ನ ಹೋಗಿ ಮುಟ್ಟೇ ಇಲ್ಲ ಒಳಗಡೆ. ನಮ್ಮ ಮತ್ತೆ ಪರಮಾತ್ಮನ ನಡುವೆ ಒಂದು ಅಡ್ಡಗೋಡೆ ಇದೆ. ಯಾವುದು? ಮನಸ್ಸು. ಆ ಮನಸ್ಸನ್ನ ದಾಟದ ಹೊರತು ಮನಸ್ಸು ಏನ್ ಮಾಡ್ತದೆ? ಸಾಕೆ ಎದ್ದೇಳು, ಎಷ್ಟೊತ್ತಾಯ್ತು? 1 ಗಂಟೆ ಆಯ್ತು, ಅರ್ಧ ಅದು ಹೇಳ್ತಾ ಇರ್ತದೆ, ಸಾಕೆ ಹೇಳೋ, ಎಷ್ಟು ಧ್ಯಾನ ಮಾಡ್ತೀಯಾ ಅಂತ. ಆಗೋದಲ್ಲ, ಹೋಗೋದಲ್ಲ ಅಂತೇಳಿ. ಈಗ
ಏನು ಕೌಂಟ್ ಸ್ಟಾರ್ಟ್ ಮಾಡ್ತಾರೆ, ಕೊನೆಯ 10 ಸೆಕೆಂಡುಗಳು ಈಗ ಶುರು ಮಾಡ್ತಾರೆ, ಲಾಸ್ಟ್ ಈಗೇನೋ 5 4 3 ಈಗ ಎಣಿಸ್ತಾರೆ ಅಂತೇಳಿ ಕಾಯ್ತಾ ಇರೋದು. ಯಾಕೆ ಯಾಕೆ ಹೇಳ್ತಾ ಇದೆ? ಇನ್ನು ಮನಸ್ಸನ್ನೇ ದಾಟಿಲ್ಲ. ಇನ್ನೂ ಕೆಲವರು ಇರ್ತಾರೆ, ಏನೋ ಯಾಕಾದ್ರೂ ಇವರು ಎಬ್ಬಿಸ್ತಾರಪ್ಪ, ಇಲ್ಲೇ ಇರ್ತಿದ್ರು ಧ್ಯಾನ ಮಾಡ್ಕೊಂಡು ಒಳ್ಳೆ ಯೋಗ ನಿದ್ರೆ, ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ. ಹೋಗ್ತಾ ಇದೆ ಹೋಗ್ತಾ ಇದೆ. ಯಾಕೆ? ಮನಸ್ಸನ್ನ ದಾಟಿ ಪರಮಾತ್ಮನ ಜೊತೆ ಇದ್ದಾರೆ. ಮನಸ್ಸನ್ನ ದಾಟಿ ಪರಮಾತ್ಮನ ಜೊತೆಗಿದ್ದಾರೆ. ಅವರಿಗೆ ಧ್ಯಾನದಿಂದ ಹೊರಗೆ ಬರೋದು ಅಂದ್ರೇನೆ ಕಷ್ಟ. ನಾವಿನ್ನು ಮನಸ್ಸಿನ ಜೊತೆಗಿದ್ದೇವೆ. ಹಾಗಾಗಿ ಈ ಧ್ಯಾನದಿಂದ ಎದ್ರೆ ಸಾಕು ಅಂತ ಹೇಳಿ ಒದ್ದಾಡ್ತಾ ಇರ್ತೇವೆ. ಪರಮಾತ್ಮನ ಜೊತೆಗೆ ಇರುವವರಿಗೋ ಮನಸ್ಸಿನ ಜೊತೆಗೆ ಇರುವವರಿಗೂ ಇರುವ ವ್ಯತ್ಯಾಸ ಅದು. ಹಾಗಾಗಿ ಏನ್ ಮಾಡ್ಬೇಕು? ಹಾಗಂತ ಬಿಟ್ಬಿಡಕ್ಕಾಗ್ತದ? ಇದ ಮಾತಿಲ್ಲ ಇವು. ಏನ್ ಮಾಡ್ಬೇಕು? ಫೈಟ್ ಮಾಡ್ಬೇಕು, ಮನಸ್ಸನ್ನ ಜಯಿಸ್ಬೇಕು, ಮನಸ್ಸನ್ನ ಶೂನ್ಯ ಮಾಡಬೇಕು. ಚಿತ್ತ ವೃತ್ತಿ ನಿರೋಧ ನಿರ್ವಿಷಯಂ ಮನಃ ಮಾಡ್ಬೇಕು. ಹೇಗೆ? ಇವುಗಳು ಒಂದೇ ಕೈಕ ಮಾರ್ಗ. ಯಾವುದು? ಶ್ವಾಸದ ಉಸಿರಾಟದ ಮೇಲೆ ಗಮನ, ನಿರಂತರವಾಗಿ 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 ಶ್ವಾಸದ ಮೇಲೆ ಗಮನ ಇಟ್ಟಾಗ ಏನಾಗ್ತದೆ? ಮನಸ್ಸು ಹಂತ ಹಂತವಾಗಿ ಹಂತ ಹಂತವಾಗಿ ಶಾಶ್ವತವಾಗಿ ಏನಾಗ್ತದೆ? ಶೂನ್ಯವಾಗ್ತದೆ. 48 ದಿವಸ ಯಾವುದೇ ಮ್ಯೂಸಿಕ್ ಇಲ್ಲದೆ, ಯಾವುದೇ ಗೈಡಿಂಗ್ ಇಲ್ಲದೆ, ಕೇವಲ ಉಸಿರಾಟದ ಮೇಲೆ ಮಾತ್ರ ಗಮನ ಇಟ್ಟು ಯಾರು ಕೂತ್ಕೊಳ್ತಾರೆ ಅವರ ಮನಸ್ಸು ಶೂನ್ಯವಾಗ್ತದೆ. ಚಿತ್ತವೃತ್ತಿ ನಿರೋಧವಾಗ್ತದೆ. ಚಿತ್ತವೃತ್ತಿ ನಿರೋಧ ಆಗ್ತದೆ. ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ 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 ಬಂದು ಮನಸ್ಸು ಶೂನ್ಯ ಆಗ್ತದೆ. ಮನಸ್ಸು ಶೂನ್ಯ ಆದ್ಮೇಲೆ ಏನು? ಎಂಟ್ರಿನೇ ಭಗವಂತನ ಜೊತೆಗೆ. ಆತ್ಮಕ್ಕೆ ಎಂಟ್ರಿ ಸಿಕ್ಕರೆ ಮುಗಿದ ಹೋಯ್ತು. ಏನು ಅಲ್ಲಿ ಆತ್ಮದ ಜೊತೆಗೆ ಗಂಟೆಗಟ್ಲೆ ಧ್ಯಾನದಿಂದ ಏಳಲಿಕ್ಕೆ ಮನಸ್ಸೇ ಇರಲಿಲ್ಲ. ಎಷ್ಟೊತ್ತರವರೆಗೂ ಬೆಳಗ್ಗೆ ಆದ್ರೂ ಮನಸ್ಸಿಲ್ಲ. 7 ಗಂಟೆ 8 ಗಂಟೆ ನಾನೇ ಕ್ಲೋಸ್ ಮಾಡಿರಲ್ಲ, ಆದ್ರೂ ಕೆಲವರು ಹಂಗೆ ಇರ್ತಾರೆ. ನಾನೇ ಕ್ಲೋಸ್ ಮಾಡಿ ಮನೆಯಲ್ಲಿ ಅವ್ರು ಎಬ್ಬಿಸ್ಬೇಕು, ಏನಾಗಿದೆ ನನಗೆ, ಟೈಮ್ ಆಯ್ತು ಹೇಳು ಅಂತ. 7 ಗಂಟೆ 8 ಗಂಟೆ 9 ಗಂಟೆ. ಒಂದು ಸಾರಿ ನಾನು 3 ಗಂಟೆವರೆಗೂ ಕೂತಿದ್ದೆ. ನಾನು ಮಧ್ಯಾಹ್ನ 3 ಗಂಟೆವರೆಗೂ ನನ್ನ ಇತಿಹಾಸ. ಧ್ಯಾನದಲ್ಲಿ ಕೂತ್ರೆ ಮಧ್ಯಾಹ್ನ 3 ಅಲ್ಲಿವರೆಗೂ ಕಣ್ಣು ಏಳೋದಕ್ಕೆ ಮನಸ್ಸು ಬರಲ್ಲ ಅಷ್ಟು. ಯಾಕೆಂದ್ರೆ ಅದನ್ನೇ ಹೇಳೋದು ಸಮಾಧಿ ಅಂತ ಹೇಳಿ. ಋಷಿಮುನಿಗಳು ಹೇಗೆ ಕೊಡ್ತಾರ ಅದೇ ಸಮಾಧಿ ಸ್ಥಿತಿ. ಅವ್ರಿಗೆ ಪರಮಾತ್ಮನ ಜೊತೆಗೆ ಇದ್ರು ಅಂದ್ರೆ ಸಾಕು. ನಮಗಾದ್ರೂ ಸಂಸಾರ ಇದೆ, ಮತ್ತೆ ಬೆಳಗ್ಗೆ ಎದ್ದೇನೋ ಅವು ಇವು ಕೆಲಸದ ಮೇಲೆ ಹೋಗ್ಬೇಕು, ಅನಿವಾರ್ಯ ಎದ್ದು ಹೇಳ್ತೀವಿ. ಅವ್ರಿಗೆ ಏನಿಲ್ಲ, ಅವ್ರಿಗೆ ಅದೇ ಕೆಲಸ. ಅದಕ್ಕೆ ಏನ್ ಮಾಡ್ತಾರ? ಅವ್ರು ಹೇಳೋದೇ ಇಲ್ಲ. ಊಟದ ಹಂಗಿಲ್ಲ, ನಿದ್ದೆ ಹಂಗಿಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನನ್ನನ್ನ ಆಶ್ರಯಿಸಿದ್ದಾರೆ ಯೋಗಿಗಳು, ಅವರಿಗೆ ಯಾವ ಕರ್ಮದ ಬಂಧನ ಇಲ್ಲ. ಅವ್ರು ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬೆಳಗ್ಗೆ ಏಳಬೇಕು, ಸ್ನಾನ ಮಾಡಬೇಕು, ದೇವ್ರು ಅದು ಮಾಡಬೇಕು, ಇದು ಮಾಡಬೇಕು, ಯಾವುದೂ ಇಲ್ಲ. ಅವ್ರಿಗೆ ಇಷ್ಟ ಬಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಯಾರು ಯೋಗಿಗಳಿದ್ದಾರೆ ನನ್ನ ಜೊತೆಗೆ, ಯಾರು ನಿರಂತರವಾಗಿ ನನ್ನ ಜೊತೆಗೆ ಸಮಯ ಕಳೀತಾ ಇದ್ದಾನೆ, ಅವನಿಗೆ ಯಾವ ಕರ್ಮದಲ್ಲಿ ಇದಿಲ್ಲ, ಏನೋ ಅವನು ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ, ಏನಿಲ್ಲ. ಯಾಕೆ? ಅವನು ದೇವ್ರ ಜೊತೆಗೆ ಇರೋವನಿಗೆ ಅವನಿಗೆ ಯಾವ ರೂಲ್ಸ್ ರೀ? ದೇವ್ರ ಜೊತೆಗೆ ಇರೋವನಿಗೆ ಯಾವ ರೂಲ್ಸ್? ಏನು ಮಾಡಬೇಕಾಗಿಲ್ಲ ಅವನಿಗೆ, ಅಲ್ವಾ? ಮಂತ್ರಿಗಳ ಜೊತೆ ಹೋಗ್ತಾರೆ ಯಾರೋ, ಯಾವ್ದೋ ಒಂದು ಫಂಕ್ಷನ್ಗೆ, ಏನು ಫಸ್ಟ್ ಎಲ್ಲರನ್ನು ಚೆಕ್ ಮಾಡಿ ಬಿಡ್ತಾ ಇರ್ತಾರೆ. ಆ ಮಂತ್ರಿ ಜೊತೆಗೆ ಇರೋನ್ ಚೆಕ್ ಮಾಡ್ತಾರೆ, ಇಲ್ಲ ಮಂತ್ರಿ ಬಿಡ್ತಾರೆ, ಆ ಮಂತ್ರಿ ಜೊತೆಗಿದ್ದಾರೆ ಎಲ್ಲರೂ ಓಡ್ತಾರೆ. ಹಾಗೆ ಭಗವಂತನ ಜೊತೆಗಿದ್ದಾರೆ ಏನ್ ಮಾಡೋದು? ಭಗವಂತನ ಜೊತೆಗಿರೋರಿಗೆ ಭಗವಂತನಿಗೆ ಯಾವುದು ಕರ್ಮ ಬಂಧನ ಇಲ್ಲ. ಹಾಗಾಗಿ ಭಗವಂತನ ಜೊತೆಗೆ ನಿರಂತರವಾಗಿ ಶಾಶ್ವತವಾಗಿ ಯಾರು ಇರ್ತಾ ಇದ್ದಾನೆ ಅವನಿಗೆ ಯಾವ ಬಂಧನ ಇಲ್ಲ, ಕರ್ಮ ಬಂಧನ ಇಲ್ಲ. ಕರ್ಮ ಮಾಡೋ ಅವಶ್ಯಕತೆ ಇಲ್ಲ ಅವನಿಗೆ. ಏನ್ ಮಾಡ್ಬೇಕು? ಮನಸ್ಸನ್ನ ಜಯಿಸ್ಬೇಕು, ಅದಕ್ಕಾಗಿ ಏನ್ ಹೇಳಿದ್ದಾರೆ? ಶ್ವಾಸದ ಮೇಲೆ ಗಮನ ಇಡಬೇಕು. ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರಿವ ಸದುಷ್ಕರಂ. ಮನಸ್ಸು ಮಹಾ ದುರ್ನಿಗ್ರಹವಾದದ್ದು. ಆದ್ದರಿಂದ ಪ್ರಥಮವಾಗಿ ಮನಸ್ಸಿಗಿಂತ ಮೊದಲು
ಇಂದ್ರಿಯಗಳನ್ನ ಜಯಿಸಲು ಸಿದ್ಧರಿರಬೇಕು. ಬಹಿರೇಂದ್ರಿಯದ ನಿಗ್ರಹ ದಮ ಅಂದ್ರೆ ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಆಗಬಾರ್ದು. ಯಾವುದರಿಂದ? ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ ಎಲ್ಲದೂ ಡಿಸ್ಟರ್ಬ್ ಮಾಡಿ ಯಾವುದು ಜಾಸ್ತಿ ಡಿಸ್ಟರ್ಬ್ ಆಗೋದು ಅದ್ರ ಜೊತೆಗೆ ಹೋದಾಗ ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ಹೊರಗಡೆಯಿಂದ ನಿಗ್ರಹ ಮಾಡಬೇಕು, ದಮ ಮಾಡಬೇಕು, ಆಮೇಲೆ ಸಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮ ಮಾಡೋದಂದ್ರೇನು? ಮನಸ್ಸನ್ನ ನಿಗ್ರಹಿಸುವುದು. ದಮ ಮಾಡೋದಂದ್ರೇನು? ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಅವುಗಳ ಅನವಶ್ಯಕವಾದ ಕಡೆಗೆ ಹರಿಯುವುದನ್ನು ನಿಲ್ಲಿಸಬೇಕು. ಇಂದ್ರಿಯಾಣ ನಯನೇಂದ್ರಿಯಂ ಪ್ರಧಾನಂ. ಇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು, ಎಲ್ಲರ ಬುದ್ಧಿ ಕೆಡಿಸೋದು, ಎಲ್ಲರ ತಲೆ ಕೆಡಿಸೋದು ಯಾವುದು? ಕಣ್ಣು. ಕಣ್ಣು ಎಲ್ಲದರ ಮೂಲವೇ ಕಣ್ಣು. ಕಣ್ಣು ಸರಿ ಇದ್ರೆ ಎಲ್ಲ ಸರಿ ಇದ್ದ ಹಾಗೆ. ಕಣ್ಣು ಐತಲ್ವಾ, ಬಹಳ ಡೇಂಜರ್ ಇದೆ ಅದು. ಬಹಳ ಡೇಂಜರ್ ಇದೆ ಅದು. ಕಂಡದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಎಲ್ಲವನ್ನ ಬಯಸ್ತದೆ ಅದು. ಇಂದ್ರಿಯಾಣ ನಯನೇಂದ್ರಿಯಂ ಪ್ರಧಾನಂ. ಸಕಲ ಇಂದ್ರಿಯಗಳಲ್ಲೂ ಅತ್ಯಂತ ಪ್ರಧಾನವಾದದ್ದು ಕಣ್ಣು. ಆ ಕಣ್ಣು ಏನ್ ಮಾಡ್ತದೆ? ಏನ್ ಮಾಡ್ತದೆ? ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು? ಕಣ್ಣು ಮುಚ್ಚಬೇಕು. ಯಾರು ಕಣ್ಣು ಮುಚ್ತಾರೆ, ಕಣ್ಣು ಮುಚ್ಚಿದಾಗ ಏನಾಗ್ತದೆ? ಕಣ್ಣಿನ ಕೆಲಸ ಮೊದಲು ಸ್ಟಾಪ್ ಆಗ್ತದೆ. ಕಣ್ಣಿನ ಕೆಲಸ ಯಾವಾಗ ಸ್ಟಾಪ್ ಆಗ್ತದೆ? ಸಹಜವಾಗಿ ಉಳಿದ ಎಲ್ಲದರ ಕೆಲಸ ಸ್ಟಾಪ್ ಆಗ್ಲಿಕ್ಕೆ ಇನ್ನು ಶುರುವಾಗ್ತದೆ. ಹಾಗಾಗಿ ದಮ ಅಭ್ಯಾಸ ಮಾಡ್ತಾ ಇರುವಾಗ ಮನಸ್ಸು ಎನ್ನುವುದು ಚಂಚಲವಾಗಿಯೇ ಇರ್ತದೆ. ವಾಸ್ತವದಲ್ಲಿ ದಮದ ಪ್ರಾರಂಭದ ಹಂತದಲ್ಲಿ ಮನಸ್ಸು ಎನ್ನುವುದು ಮತ್ತಷ್ಟು ಏನಾಗ್ತದೆ? ವಿಜೃಂಭಿಸ್ತಾ ಇರ್ತದೆ. ನೀವು ಕಣ್ಣನ್ನು ನಿಗ್ರಹ ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ಸುಮ್ಮನೆ ಇರ್ತದ? ಏಯ್ ಅಂತದೆ. ಕಿವಿಯನ್ನ ನಿಗ್ರಹ ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ಸುಮ್ಮನೆ ಇರ್ತದ? ಏಯ್ ಅಂತ ವಾರ್ನಿಂಗ್ ಕೊಡ್ತಾ ಇರ್ತದೆ, ಪ್ರಚೋದನೆ ಮಾಡ್ತಾ ಇರ್ತದೆ, ಪ್ರೇರಣೆ ಮಾಡ್ತಾ ಇರ್ತದೆ. ಬೇಕದು ಬಿಡಬೇಡ, ನೀನು ಆಗೋಲ್ಲ, ನಿನಗೆ ಮತ್ತೆ ಬೇಕು ಅಂತೆ, ಮತ್ತೆ 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 ಪ್ರಚೋದನೆ ಮಾಡ್ತಾ ಇರ್ತದೆ ಮನಸ್ಸು. ಆದ್ರೆ ಏನ್ ಮಾಡ್ಬೇಕು? ನಿಗ್ರಹ ಮಾಡಬೇಕು. ಹಾಗೆ ಏನ್ ಮಾಡ್ಬೇಕು? ಮೊದಲು ಕೂತಾಗ ಧ್ಯಾನದಲ್ಲಿ ಎಲ್ಲವನ್ನ ನಾವು ಯಾವಾಗ ನಿಗ್ರಹ ಮಾಡೋದು? ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡು ಕೂಡ್ತೀರಿ, ಕಣ್ಣು ಮುಚ್ಚಿದ ಮೇಲೆ ಮುಗೀತು. ಕಿವಿ ಕೇಳಿಸ್ಕೊಳ್ಳೋದಿಲ್ಲ ಅಲ್ವಾ? ಅವಾಗ ಸ್ಪರ್ಶ ಜ್ಞಾನದ ಅರಿವಿಲ್ಲ. ಎಲ್ಲ ಇಂದ್ರಿಯಗಳು ಏನಾಗ್ತವೆ? ಸ್ತಬ್ಧ ಆಗ್ತವೆ. ಅವಾಗ ಮನಸ್ಸು ಸುಮ್ಮನೆ ಇರ್ತದ? ಇಲ್ಲ. ಸಾಕು ಹೇಳು, ಸಾಕು ಹೇಳು, ಬಹಳ ಹೊತ್ತಾಯ್ತು, ಸಾಕು ಹೇಳು ಅಂತ ಹೇಳಿ ಒಳಗಡೆಯಿಂದ ಅದು ಏನ್ ಮಾಡ್ತಾ ಇರ್ತದೆ? ಎಬ್ಬಿಸ್ತಾ ಇರ್ತದೆ, ಎಬ್ಬಿಸ್ತಾ ಇರ್ತದೆ. ಆಯ್ತು, ಆಲ್ರೆಡಿ 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು. ಮನಸ್ಸು ಫಸ್ಟಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತದ ಅದು. ಯಾಕೆ? ಹೇಳು, ಸಾಕು, ಕಣ್ಬಿಡು, ನೋಡು ಎಲ್ಲವನ್ನು, ಸಾಕು, ಕೇಳಿಸ್ಕೊ. ಅದೇ ಟೈಮಿಗೆ ಒಳ್ಳೆ ಘಮ ಘಮ ಒಗ್ಗರಣೆ ಸ್ಮೆಲ್ ಬರ್ತಾ ಇರ್ತದೆ. ಏ ತಿಂಡಿ ರೆಡಿ ಆಗಿದೆ, ಸಾಕು, ಎಷ್ಟೊದ್ದೆ ಮಾಡ್ತೀವಿ, ಊಟ ರೆಡಿ ಆಗಿ ಒಳ್ಳೆ ಸಾಮರ್ಥ್ಯ. ಊಟ ಮಾಡಿ ಬೇಕಾದ್ರೆ ಕುತ್ಕೊಳ್ಳೋದು. ಮನಸ್ಸು ಕೆಲಸ ಮಾಡ್ತದೆ. ಹೀಗೆಲ್ಲ ಪ್ರೇರಣೆ ಮಾಡ್ತದೆ ಅದು, ಆಸೆ ತೋರಿಸ್ತದೆ. ಸರಿ ಇಲ್ಲ ಮನಸ್ಸು. ಅದಕ್ಕೆ ಏನ್ ಮಾಡ್ಬೇಕು? ಈಗೆಲ್ಲ ಚಾಲೆಂಜ್ಗಳು ಇರ್ತದೆ, ಅಷ್ಟು ಸುಲಭ ಇಲ್ಲ. ಪಾಠ ಹೇಳಿದಷ್ಟು ಸುಲಭ ಇಲ್ಲ. ಆದ್ರೆ ಯಾರು ಆ ಮನಸ್ಸನ್ನು ಕೂಡ ಏಯ್ ಸುಮ್ಮನೆ ಕುತ್ಕೋ ನೀನ್ ಅಂತ ಹೇಳಿ ಮನಸ್ಸಿಗೆ ಏನ್ ಹೇಳ್ಬೇಕು? ನಾವು ಆರ್ಡರ್ ಮಾಡ್ಬೇಕು. ಮನಸ್ಸು ಆರ್ಡರ್ ಮಾಡಿದ್ರೆ ಮನಸ್ಸು ಕೇಳ್ತದೆ. ಗೀತೆಯಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನೆ, ನೀನೇನೋ ಹೇಳ್ತೀಯಾ ಕೃಷ್ಣ, ಆದ್ರೆ ಮನಸ್ಸು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಇದೆಯಾ? ಅಷ್ಟು ಸುಲಭ ಇಲ್ಲ. ಕೃಷ್ಣ ಹೇಳಿದ ಬಹಳ ಸುಲಭ ಇದೆ. ಯಾಕೆ? ಮನಸ್ಸಿಗೆ ಒಂದು ವೀಕ್ನೆಸ್ ಇದೆ ಅಂತ. ಏನು? ನಾವು ಅದಕ್ಕೆ ಏನು ಅಭ್ಯಾಸ ಮಾಡಿಸ್ತೀವೋ ಅದೇ ಅದನ್ನು ಫಾಲೋ ಮಾಡ್ತದೆ ಅಂತ. ಅದಕ್ಕೆ ಕೃಷ್ಣ ಹೇಳಿದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿಸು. 1 ದಿನ ಹೇಳು, 2 ದಿನ ಮಾಡು, 3 ದಿನ ಮಾಡು, 4 ದಿನ ಮಾಡು, 5 ದಿನ ಮಾಡು. ಮಾಡ್ತಾ ಮಾಡ್ತಾ ಮನಸ್ಸು ಅದನ್ನು ಒಪ್ಕೊಳ್ತದೆ. ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಅದನ್ನೇ ಬಯಸ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಮೊದಲು ಅಭ್ಯಾಸ ಮಾಡಿಸ್ಬೇಕು ಮನಸ್ಸಿಗೆ. ಅಭ್ಯಾಸ ಮಾಡಿಸಿದ್ರೆ ಅದನ್ನೇ ಫಾಲೋ ಮಾಡ್ತದೆ ಮನಸ್ಸು. ಹಾಗಾಗಿ ಏನ್ ಮಾಡ್ಬೇಕು? ಮನಸ್ಸನ್ನ ನಿಗ್ರಹ ಮಾಡ್ಬೇಕು. 3ನೇದೇನು? ಪ್ರತೀಕ್ಷಾ. ಆ 3ನೇದನ್ನ ನಾಳೆ ದಿವಸ ನೋಡೋಣ. ಯಾಕೆಂದ್ರೆ ಇವತ್ತು ಟೈಮ್ ಆಗಿದೆ, ಆಯ್ತಾ? ಇನ್ನು ಈ ಮೋಕ್ಷ ಮಾರ್ಗ, ಆದಿಶಂಕರಾಚಾರ್ಯರು ಹೇಳಿದಂತಹ ಮೋಕ್ಷ ಮಾರ್ಗ ಇನ್ನೂ ಕೆಲವು ದಿನ ಆಗಬಹುದೋ ಏನೋ. ಆದ್ರೆ ತಿಳ್ಕೊಳ್ಳೇಬೇಕಾದ ಅದ್ಭುತವಾದಂತಹ ವಿಚಾರ. ಅದನ್ನು ನಾವು ಬರ್ಕೊಂಡು ಇಟ್ಟುಕೊಂಡು ಅವಾಗವಾಗ ನಾವು ಮನನ ಮಾಡ್ತಾ ನಮ್ಮ ಸಾಧನೆಯ ದಾರಿಗೆ ಅದನ್ನ ಅಳವಡಿಸಿಕೊಳ್ಳೋಣ. ಕಾಯೇನ ವಾಚಾ ಮನಸೇಂದ್ರಿಯರು ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯತ್ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಆಯ್ತಾ? ಹಾಗಾಗಿ ನಾವು ನಮ್ಮ ಸಾಧನೆಯನ್ನ ನಿತ್ಯವಾಗಿ ನಿರಂತರವಾಗಿ ಮಾಡ್ತಾ ಇರಬೇಕು. ಏನು ಸಾಧನೆ? ಹೇಗ್ ಮಾಡೋದು ಸಾಧನೆ? ಹೇಗ್ ಮಾಡೋದು? 5 ಫಿಂಗರ್ ಕಾನ್ಸೆಪ್ಟ್. ಐದನ್ನ ಒಳಗೊಂಡಾಗ ಮಾತ್ರ ಅದು ಸಾಧನೆ ಪರಿಪೂರ್ಣ ಆಗ್ತದೆ. ಬರೀ ಧ್ಯಾನ ಮಾಡುವುದಲ್ಲ, ಐದಿರ್ಬೇಕು ನಮ್ಮ ಜೊತೆಗೆ. ಸಾಧನೆಯ 5 ಅಸ್ತ್ರಗಳು ಯಾವುದು? ಒಂದನೇದು ಏನು? ಒಂದನೇದು ದೇಹ. ನಮ್ಮ ದೇಹಕ್ಕೆ ಏನು ಬೇಕೋ? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಯಾವುದು ಶುದ್ಧವಾದ ಸಾತ್ವಿಕವಾದ ಆಹಾರ? ಯಾರು ಧ್ಯಾನಿಗಳಿದ್ದಾರೆ, ಯಾರು ಧ್ಯಾನಿಗಳು ತಯಾರು ಮಾಡಿದ್ದಾರೆ ಆಹಾರ, ಅದು ಶುದ್ಧವಾದ ಸಾತ್ವಿಕವಾದ ಆಹಾರ. ಅದು ಹೇಗ್ ಮಾಡಿರ್ಬೇಕು? ಅವರು ಯಾರು ಸಸ್ಯಾಹಾರಿ ಮಾಡಿದ್ದ, ಯಾರು ಸಸ್ಯಾಹಾರಿಗಳು ತಯಾರು ಮಾಡಿದ್ದಾರೆ, ಅವರು ಧ್ಯಾನ ಮಾಡಲ್ಲ, ಸ್ನಾನ ಗಿನ ಮಾಡಿ ಶುದ್ಧವಾಗಿ ಸಸ್ಯಾಹಾರಿಗಳು, ನಾನ್ ವೆಜಿಟೇರಿಯನ್, ವೆಜಿಟೇರಿಯನ್, ಅವರು ತಯಾರು ಮಾಡಿದ್ರೆ ಆಹಾರವನ್ನ ಸಾತ್ವಿಕ ಆಹಾರ. ಒಂದ್ ವೇಳೆ ಅವರು ವೆಜಿಟೇರಿಯನ್ ಇದ್ದಾರೆ, ಧ್ಯಾನ ಮಾಡ್ತಾರೆ, ಅವ್ರು ತಯಾರು ಮಾಡಿದ್ರೆ ಅದು ಶುದ್ಧ ಸಾತ್ವಿಕ ಆಹಾರ. ಹಾಗಾಗಿ ಅಡುಗೆ ಮಾಡೋರು ಏನ್ ಮಾಡ್ಬೇಕು? ಫಸ್ಟ್ ಸ್ನಾನ ಮಾಡ್ಕೊಳ್ಬೇಕು, ವೆಜಿಟೇರಿಯನ್ ಆಗಿರ್ಬೇಕು. ನಾನ್ ವೆಜ್ ತಿನ್ನೋರು ಮಾಡಿದ ಆಹಾರ ಎಂತ ಆಹಾರ? ರಾಜಸ ಆಹಾರ ಅದು. ನಾನ್ ವೆಜ್ ಮಾಡಿದ ಪಾತ್ರೆಗಳಲ್ಲಿ ತಯಾರು ಮಾಡಿದ್ರೆ ಅದು ರಾಜಸ ಆಹಾರ, ತಾಮಸ ಆಹಾರ ಅದು. ನಾನ್ ವೆಜ್ ಬೇಯಿಸುವ ಒಲೆಯಲ್ಲಿ ಮಾಡಿದ್ರೆ ಅದು ತಾಮಸ ಆಹಾರ. ನಾನ್ ವೆಜ್ ತಿನ್ನುವವರು ಬಡಿಸಿದ್ರೆ ಅದು ತಾಮಸ ಆಹಾರ. ಹೌದು, ತಾಮಸ ಆಹಾರ. ಮುಗೀತು ಕತೆ. ಮುಗೀತು. ಇದು ಯಾಕೋ ಅತಿ ಆಯ್ತು ಅಲ್ವಾ? ಹೌದು, ನಾವು ಫಾಲೋ ಮಾಡ್ತೀವಿ. ಹೊರಗಡೆ ಯಾರು ಮಾಡಿದ್ದು ತಿನ್ನೋದಿಲ್ಲ, ಅಂಗಡಿಯಲ್ಲಿ ಯಾವ ವಸ್ತುಗಳನ್ನು ತಿನ್ನೋಲ್ಲ, ಬೇಕರಿ ಐಟಮ್ಸ್ ತಿನ್ನೋದಿಲ್ಲ, ಆಯ್ತಾ? ನಾನೇ ಮಾಡಿ ತಿಂತೀನಿ. ನಾನೇ ಮಾಡಿ ತಿಂತೀನಿ. ನಾನು ಎಷ್ಟೊತ್ತಾದ್ರೂ ನನ್ನ ಅಡಿಗೆಯನ್ನು ನಾನೇ ಮಾಡ್ಕೊಂಡು ತಿನ್ನೋದು. ನಿರ್ಗುಣ ಆಹಾರ ಬೇಕು ನನಗೆ, ನಿರ್ಗುಣ ಆಹಾರವನ್ನೇ ಸೇವನೆ ಮಾಡೋದು. ನಮ್ಮಮ್ಮ ಕಳಿಸಿದ್ರೆ ಅವ್ರು ಊಟ ಯಾಕೆಂದ್ರೆ ಅವರು ಧ್ಯಾನಿ. ಅವ್ರು ಅಡಿಗೆ ಮಾಡುವಾಗ ಮೊದಲೇ ಅವ್ರಿಗೆ ಗೊತ್ತಿದೆ, ಸ್ನಾನ ಮಾಡಿ ಅಡಿಗೆ ಮಾಡ್ತಾರೆ. ಅವ್ರು ಕಳಿಸಿದ್ರೆ ಮಾತ್ರ ಊಟ ಮಾಡೋದು. ಮತ್ತೆ ನಮ್ಮ ಇಲ್ಲಿ ಆಂಟಿಯರು ಅತ್ತೆ ಮನೆಯಲ್ಲಿ ಇಲ್ಲ, ನೀರು ಕುಡಿಯಲ್ಲ ನಾವು, ನೀರು ಕುಡಿಯೋದಿಲ್ಲ. ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಅಷ್ಟೇ. ಯಾಕೆ? ಒಂದು ದಿನ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆದರೆ ನಮ್ಮ 1 ತಿಂಗಳ ಸಾಧನೆ ಹೊರಟೋಗ್ತದೆ. ಅದಕ್ಕೆ ಆಹಾರದಲ್ಲಿ ಬಹಳ ಶುದ್ಧತೆ ಇರಬೇಕು, ಮುಲಾಜಿಲ್ಲದೆ ಶುದ್ಧತೆ ಇರಬೇಕು. ನೀವು ಹೊರಗಡೆ ಹೋಗ್ತೀರಾ, ತೊಂದರೆ ಇಲ್ಲ. ಹೊರಗಡೆ ಏನು ಹೋದ್ರೆ ಉಪವಾಸ ಇರಬೇಕಂತ ಏನಿಲ್ಲ. ಹಣ್ಣು ತಿಂದು ಬದುಕಬಹುದಲ್ಲ, ಹಣ್ಣು ತಿನ್ಬೋದು. ಇಲ್ಲ ಮನೆಯಿಂದಲೇ ಒಂದ್ ಸ್ವಲ್ಪ ವೈಟ್ ರೈಸ್ ತಗೊಂಡು ಹೋದ್ರೆ ಬಾಕ್ಸಲ್ಲಿ, ಹೊರಗಡೆ ಅಲ್ಲೆಲ್ಲೋ ಒಂದು ಅಂಗಡಿಲಿ ಮೊಸರು ಏನೋ ಸಿಗ್ತದೆ, ತಗೊಂಡು ಊಟ ಮಾಡಿದ್ರೆ ಆಯ್ತು. ಎಷ್ಟು ಸುಲಭ ಇದೆ. ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು ದೇಹಕ್ಕೆ. ಮನಸ್ಸಿಗೆ ಏನ್ ಬೇಕೋ? ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಹವಾಸ ಬೇಕು, ಸಜ್ಜನರ ಸಂಘ ಬೇಕು. ಯಾವಾಗಲೂ ನಮ್ಮ ಸುತ್ತಮುತ್ತ ಇರುವವರು, ನಮ್ಮ ಸಂಪರ್ಕದಲ್ಲಿರುವವರು ಸಜ್ಜನರಾಗಿರಬೇಕು. ಯಾವಾಗಲೂ ಯಾರು ಸಜ್ಜನರು? ಧ್ಯಾನ ಮಾಡುವವರೆಲ್ಲ ಸಜ್ಜನರ ಅಲ್ಲ. ಯಾವಾಗಲೂ ಆತ್ಮಸ್ಥಿತಿಯಲ್ಲಿ ಯಾರಿದ್ದಾರೆ, ಯಾವಾಗಲೂ ಆತ್ಮದ ಆತ್ಮಜ್ಞಾನದ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅವರು ಸಜ್ಜನರು. ಧ್ಯಾನ ಮಾಡ್ತಾರೆ, ಫೋನ್ ಮಾಡಿದ್ರೆ ಶುರು ಮಾಡ್ತಾರೆ, ಯಾರ ಬಗ್ಗೆನೋ ಮಾತಾಡಲ್ಲ, ಧ್ಯಾನಿಗಳ ಬಗ್ಗೆನೇ ಶುರು ಹಚ್ಚುತ್ತಾರೆ. ಅವಳು ಹಂಗೆ, ಇವನು ಹಿಂಗೆ, ಅವ್ರ ಹಂಗಂತೆ ಹಿಂಗಂತೆ. ಬೇರೆಯವ್ರ ಬಗ್ಗೆ ಮಾತಾಡೋದಿರ್ಲಿ, ಧ್ಯಾನಿಗಳ ಬಗ್ಗೆನೇ ಮಾತಾಡ್ತಾರೆ. ಸಜ್ಜನರಲ್ಲ ಅವರು, ಸಜ್ಜನರಲ್ಲ ಅವರು. ಕಟ್ ಮಾಡ್ಬೇಕು ಅವ್ರು, ಯಾರಾದ್ರೂ ಆಗಿರ್ಲಿ ಕಟ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಬೇಡ, ನಿಮ್ದು ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಪರಿವರ್ತನೆ ಬಂತಾ ಬನ್ನಿ, ಇಲ್ಲಾಂದ್ರೆ ಬೇಡ. ಸಜ್ಜನರ ಸಂಘ, ಸಜ್ಜನರ ಸಂಘ ಇರ್ಬೇಕು. ಸಜ್ಜನರ ಸಂಘ
ಏನೋ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಏನೋ ಕಾರ್ಕೋಟಕ ವಿಷವನ್ನ ಪಡೆದ ಹಾಗೆ. ಕರ್ಕೋಟಕ ವಿಷ. ಹಾಗಾಗಿ ಸಜ್ಜನರ ಸಂಘದಲ್ಲೇ ಇರಬೇಕು ನಾವು. ಮನಸ್ಸಿಗೆ ಸಜ್ಜನರ ಸಂಘ ಬೇಕು, ಬುದ್ಧಿಗೆ ಏನ್ ಬೇಕು, ಸ್ವಾಧ್ಯಾಯ ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಗುರುಗಳು ಹೇಳಿದ ಪಾಠವನ್ನ ತಿಳಿಬೇಕು, ಪುಸ್ತಕಗಳನ್ನ ಆತ್ಮಜ್ಞಾನದ ಸರಿಯಾದ ಆತ್ಮಜ್ಞಾನವನ್ನು ಕೊಡುವ ಆತ್ಮಜ್ಞಾನದ ಪುಸ್ತಕಗಳನ್ನೇ ಓದಬೇಕು. ಹೆಚ್ಚು 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 ಓದಬೇಕು. ಬುದ್ಧಿಗೆ ಬೇಕು ಅದು. ನಾಲ್ಕನೇದು ಯಾವುದು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಆತ್ಮಕ್ಕೆ ಧ್ಯಾನ ಬೇಕು. ತೀವ್ರವಾದ 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 ಧ್ಯಾನ ಬೇಕು. ಒಳಗಿರುವ ಪರಬ್ರಹ್ಮನಿಗೆ ಪರಮಾತ್ಮನಿಗೆ ಏನ್ ಬೇಕು? ಸೇವೆ ಬೇಕು. ಯಾವ ಸೇವೆ? ಮಾಧವ ಸೇವೆ, ಆತ್ಮಗಳ ಸೇವೆ. ಆತ್ಮಗಳ ಸೇವೆ ಮಾಡಬೇಕು. ಏನು ಆತ್ಮಗಳ ಸೇವೆ ಮಾಡೋದು? ಆತ್ಮ ಜ್ಞಾನವನ್ನು ಹಂಚಬೇಕು, ಧ್ಯಾನವನ್ನು ಹಂಚಬೇಕು, ಆತ್ಮಕ್ಕೆ ಲಾಭ ತರುವ ಕೆಲಸಗಳನ್ನೇ ಮಾಡಬೇಕು. ಆತ್ಮಕ್ಕೆ ಲಾಭ ತರುವ ಕೆಲಸಗಳನ್ನು ಮಾಡಬೇಕು. ಅದು ಅದು ಹೇಗೆ? ನಿಷ್ಕಾಮವಾಗಿ ಮಾಡಬೇಕು. ಆಸೆ ಇರಬಾರ್ದು. ಜ್ಞಾನ ಪ್ರಚಾರ ಮಾಡಿದ್ರೆ ಹಂಗಾಗ್ತದಂತೆ ಹಿಂಗಾಗ್ತದಂತೆ. ಆ ಯಾವುದೇ ಆಸೆ ಇಲ್ಲದೆ, ಪ್ರತಿಫಲೇಕ್ಷೆ ಇಲ್ಲದೆ ಭಗವಂತನ ಸೇವೆ ಮಾಡಬೇಕು. ಆಗ ಆ ಸಾಧನೆ ಅನ್ನೋದು ಪರಿಪೂರ್ಣ ಆಗ್ತದೆ. ಈ ಯಾರು ಪರಮಾತ್ಮನ ಸೇವೆಗಾಗಿ ಅಂತ ನಿಲ್ತಾನೆ, ಅವನ ಜೀವನವನ್ನ ಯಾರು ನೋಡ್ಕೊಳ್ತಾರೆ? ವಿಶ್ವೇಶ್ವರ ನೋಡ್ಕೊಳ್ತಾನೆ, ಭಗವಂತ ನೋಡ್ಕೊಳ್ತಾನೆ. ಅವನು ದುಡ್ಡಿಗಾಗಿ ಅಂತ ಶ್ರಮ ಪಡಬೇಕಾಗಿಲ್ಲ. ಅವನು ನನಗೆ ಮನೆ ಬೇಕು ಅಂತ ಹೇಳಿ ಅವನು ಮನೆಗಾಗಿ ಅಂತ ಶ್ರಮ ಪಡಬೇಕಾಗಿಲ್ಲ. ನನಗೆ ಕೆಲಸ ಬೇಕು ಅಂತ ಕೆಲಸಕ್ಕಾಗಿ ಅಂತ ಶ್ರಮ ಪಡಬೇಕಾಗಿಲ್ಲ. ಅವನಿಗೆ ಅವಶ್ಯಕತೆ ಇದ್ದಲ್ಲಿ ಆ ಭಗವಂತನೇ ವ್ಯವಸ್ಥೆ ಮಾಡ್ತಾನೆ. ಯಾರಿಗೆ ಲೋಕ ಕಲ್ಯಾಣಕ್ಕಾಗಿ ಅಂತ ಯಾರು ನಿಂತಿರ್ತಾರೆ ಅವರಿಗೆ, ಲೋಕ ಕಲ್ಯಾಣಕ್ಕಾಗಿ ಅಂತ ಯಾರು ನಿಂತಿರ್ತಾರೆ ಅವರಿಗೆ. ಯಾಕೆ? ಅನನ್ಯ ಚಿಂತೆಯಂತೋ ಮಾಮೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆ ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಮಾಸ್ಟರ್. ಹೀಗೆ ಅಂದ್ರೆ ಇವತ್ತು ಪ್ರತಿದಿನವೂ ಒಂದು ಅದ್ಭುತವಾದ ಜ್ಞಾನ ಸಿಗ್ತಾ ಇದೆ ಆತ್ಮ ಸಾಧನೆಗೆ ಬೇಕಾದದ್ದು. ಹಾಗೆ ಇವತ್ತು ಮೋಕ್ಷದ ಹಾದಿ ಹೇಗಿರ್ಬೇಕು, ನಮ್ಮದು ಮೋಕ್ಷ ಸಾಧನೆಯ ಹಾದಿ ಹೇಗಿರ್ಬೇಕು ಅಂತ ಹೇಳೋದನ್ನ ತುಂಬಾ ಒಂದು ಮನೋಜ್ಞವಾಗಿ ಮನಸ್ಸಿಗೆ ತಟ್ಟುವಂತೆ ನೀವು ಹೇಳಿದ್ದೀರಾ. ಆ ಉದಾಹರಣೆಗಳು ಕೂಡ ತುಂಬಾ ಚೆನ್ನಾಗಿತ್ತು. ಸರಳವಾಗಿ ಸ್ಪಷ್ಟವಾಗಿ ಹೇಳಿದ್ದೀರಾ. ಅಂದ್ರೆ ನಾವು 5 ಫಿಂಗರ್ ಕಾನ್ಸೆಪ್ಟ್ ಅನ್ನು ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ. ಅದ್ರ ಜೊತೆಯಲ್ಲಿ ನಾವು ಅಳವಡಿಸಬೇಕಾದ್ದು ಶಂಕರಾಚಾರ್ಯರು ಹೇಳಿದ ಕೆಲವು ಸೂತ್ರಗಳನ್ನು ನೀವು ಹೇಳಿದ್ರಿ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷುತ್ವ ಹೇಗಿರ್ಬೇಕು ಅದನ್ನು ಇನ್ನು ಹೇಳಲಿಕ್ಕಿದ್ದೀರಾ. ಅದರ ಬಗ್ಗೆ ಹೇಳಿದ್ರಿ. ವಿವೇಕ, ನಮಗೆ ನಿತ್ಯ ನಿತ್ಯ ವಸ್ತು ವಿವೇಕ, ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಗೊತ್ತಿರ್ಬೇಕು. ನಮಗೆ ನಿತ್ಯವಾದದ್ದಂದ್ರೆ ನಮ್ಮ ಆತ್ಮ ಪರಮಾತ್ಮ ಅಂತ ಹೇಳ್ಬಹುದು. ಹಾಗಾಗಿ ಆ ಪರಮಾತ್ಮನನ್ನು ಹೊಂದ್ಲಿಕ್ಕೆ ನಾನು ಏನ್ ಮಾಡ್ಬೇಕು, ಅದು ಮಾತ್ರ ನಮ್ಮಲ್ಲಿ ಇರಬೇಕು. ಅದು ಬಿಟ್ಟು ಬಾಕಿದ್ದ ಆ ಸಾಂಸಾರಿಕವಾಗಿ ಅಥವಾ ನಾವು ಜಾಗತಿಕವಾಗಿ ನಾವು ಏನೇನೆಲ್ಲ ಆ, ಸಾಧನೆಗಳನ್ನೆಲ್ಲ ಮಾಡ್ತೇವೆ, ಭೌತಿಕವಾದ ಸಾಧನೆಗಳು ಏನಿದೆ ಅದೆಲ್ಲವೂ ನಿಜವಾದ ಸಾಧನೆ ಅಲ್ಲ, ಅದು ಅನಿತ್ಯ. ನಿತ್ಯ ಅಂದ್ರೆ ಪರಮಾತ್ಮನನ್ನು ಹೊಂದ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಅದು ಮಾತ್ರ ನಿತ್ಯ ಅಂತ ಹೇಳುದನ್ನು ತುಂಬಾ ಒಳ್ಳೆ ಉದಾಹರಣೆಗಳ ಜೊತೆಯಲ್ಲಿ ಹೇಳಿದ್ರಿ ಸರ್. ಆಮೇಲೆ ವೈರಾಗ್ಯ ಹೇಗಿರಬೇಕು ಅಂತ ಹೇಳಿದ್ರೆ ಕರ್ಮಫಲ ತ್ಯಾಗವೇ ವೈರಾಗ್ಯ ಅಂತ ಹೇಳಿದ್ರೆ ನಾವ್ ಏನ್ ಸಾಧನೆಯಲ್ಲಿ ನಾವೇ ಬೇರೆ ಆಸೆಗಳನ್ನ ಇಟ್ಕೊಳ್ಬಾರದು, ಸಾಧನೆ ಮಾಡ್ತಾ ಹೋಗ್ಬೇಕು. ಅದೇ ಶಂಕರಾಚಾರ್ಯರ ಒಂದು ಕಡೆ ಹೇಳ್ತಾರೆ, ನ ಮೋಕ್ಷಸ್ಯಾಕಾಂಕ್ಷ ನ ಚ ವಿಭವ ವಾಂಛಾಪಿ ಚ ನಮೇ ನ ವಿಜ್ಞಾನಾಪೇಕ್ಷ ಶಶಿಮುಖಿ ಸುಖೇಚ್ಛಾಪಿ ನಃ ಪುನಃ. ಅಂದ್ರೆ ಅದು ಮತ್ತೆ ಅಂದ್ರೆ ಅಥತ್ವಾಂ ಸಂಯಾಚೆ ಜನನಿ ಜನನಂ ಯಾತ್ ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನಿ ಇತಿ ಜಪತಃ. ಅದು ದಿವ್ಯಪ್ರಾದ ಕ್ಷಮಾಪಣ ಸ್ತೋತ್ರದಲ್ಲಿ
ನಾನು ನೀನ್ ನನ್ನ ಜನನಿ, ಅದಕ್ಕೋಸ್ಕರ ನಾನು ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನಿ ಅಂತ ಹೇಳ್ತೇನೆ. ಅಲ್ಲದೆ ನನಗೆ ಯಾವ ಅಪೇಕ್ಷೆಯೂ ಇಲ್ಲ. ಮೋಕ್ಷದ ಅಪೇಕ್ಷೆ ಇಲ್ಲ, ಜ್ಞಾನದ ಅಪೇಕ್ಷೆ ಇಲ್ಲ, ಶಶಿಮುಖಿಯರ ಸುಖದ ಅಪೇಕ್ಷೆ ಇಲ್ಲ, ಯಾವುದೂ ಇಲ್ಲ ನನಗೆ ಅಪೇಕ್ಷೆ ಅಂತ. ಅದು ಆತರ ನಾವು ಕೂಡ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅದರಲ್ಲಿ ಬರುವಂತಹ ಬೈ ಪ್ರಾಡಕ್ಟ್ಸ್ ಇದೆ ನಮ್ಮ ಸಾಧನೆಯಲ್ಲಿ. ಅದರ ಕಡೆ ನಮ್ಮ ಗಮನ ಹೋಗದೆ ಕೇವಲ ಸಾಧನೆ ಮಾತ್ರ, ಆ ಪರಮಾನಂದವನ್ನು ಹೊಂದುವಂತಹ ಸಾಧನೆಯನ್ನು ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಷಟ್ ಸಂಪತ್ತಿಗಳ ಧಾಮ ಅಂದ್ರೇನು? ನಮ್ಮ ಬಹಿರೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು. ಹಾಗೆ ಶಮದ ಬಗ್ಗೆ ಹೇಳಿದ್ರಿ. ಶಮ ಅಂದ್ರೆ ನಮ್ಮ ಮನಸ್ಸು, ಅಂತರಿಂದ್ರಿಯವಾದ ನಮ್ಮ ಮನಸ್ಸೇ ನಮಗೆ ಸಾಧನೆಗೆ ತಡೆಗೋಡೆ ಆಗಿದೆ. ಆ ಮನಸ್ಸನ್ನ ದಾಟದೆ ಆತ್ಮದ ಬೋಧೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಒಳ್ಳೆ ಅಂದ್ರೆ ಅದು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಂತಹ ಅನುಭವ ಆಗ್ತಾ ಇದೆ ಈ ಜ್ಞಾನದ ಒಂದು ಈ ಸಜ್ಜನ ಸಾಂಗತ್ಯದ ಸಮಯದಲ್ಲಿ. ಆ ತರದ ಒಂದು ಆತ್ಮಕ್ಕೆ ಸಿಗುವಂತಹ ಒಂದು ಆನಂದದ ಅನುಭವ ಆಗ್ತಾ ಇದೆ ಸರ್. ತುಂಬಾ ಧನ್ಯವಾದಗಳು ನಿಮಗೆ. ಅಂದ್ರೆ ಏನೋ ಒಂದು ಏನ್ ಬೇಕೋ ಅದು ಸಿಗ್ತಾ ಇದೆ ಇಲ್ಲಿ ಅಂತ ಹೇಳಿ, ಏನೋ ಒಂದು ಒಳಗೆ ಆತ್ಮವೇ ಇದು ಖುಷಿ ಪಡ್ತಾ ಇದೆ, ಆನಂದವನ್ನು ಅನುಭವಿಸ್ತಾ ಇದೆ. ಹೌದು. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾಸ್ಟರ್ಸ್ ಮಾತಾಡೋದಿದೆ? ಏನಾದ್ರೂ ಇದ್ರೆ ಮಾತಾಡಿ, ಇಲ್ಲ ಅಂದ್ರೆ ನಾವು ಧ್ಯಾನ ಶುರು ಮಾಡೋಣ. ಅನ್ಮ್ಯೂಟ್ ಮಾಡಿ. ಓಕೆ ಮಾಸ್ಟರ್, ನಾವೆಲ್ಲ ಧ್ಯಾನ ಶುರು ಮಾಡೋಣ. ಯಾರಾದ್ರೂ ವಾಶ್ರೂಮ್ ಹೋಗೋರಿದ್ರೆ ಹೋಗಿ ಬನ್ನಿ, ಇದು ಓಡಾಡಿ ರಿಲ್ಯಾಕ್ಸ್ ಮಾಡಿ.